ಈಗಾಗಲೇ ನಾವೊಂದು ಹಾಡನ್ನು ಆಡಿದ್ದೀವಿ. ದೇವರು ನಮ್ಮ ಪ್ರಶ್ನೆ ಕೇಳ್ತಾ ಇದ್ದಾನೆ. ನಾನು ನಿಮಗೋಸ್ಕರ ಮಗನನ್ನು ಕೊಟ್ಟಿದ್ದೇನೆ, ನೀವು ನಮಗೋಸ್ಕರ ಏನನ್ನು ಕೊಡ್ತೀರಿ ಎಂಬುದಾಗಿ. ಹೌದು, ಅದೆಷ್ಟು ನಿಜ. ನಿಜವಾಗಿ ಒಬ್ಬೊಬ್ಬರನ್ನ ದೇವರು ಆ ಮಾತನ್ನು ಕೇಳಿಬಿಟ್ರೆ ನಾವು ಉತ್ತರವಿಲ್ಲದವರು ಆಗ್ತೀವಿ. ಖಂಡಿತವಾಗಿ ನಾವು ಆತನ ಮುಂದೆ ಉತ್ತರ ಕೊಡುವಂಥ ಯಾವ ಯೋಗ್ಯತೆಯೂ ನಮಗಿರೋದಿಲ್ಲ. ದೇವರ ನಾಮಕ್ಕೆ ಮಹಿಮೆ ಆಗಿ. ಅದೇ ಪ್ರಶ್ನೆ ಇವತ್ತು ದೇವರು ಇಲ್ಲಿ ಮನುಷ್ಯರನ್ನ ಕೇಳುವಂಥದ್ದನ್ನು ಆ ಅಧ್ಯಾಯಗಳನ್ನೇ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಮನುಷ್ಯನೇ, ನೀನು ಎಲ್ಲಿದ್ದಿ? ಮನುಷ್ಯನೇ, ನಿನ್ನ ಸಹೋದರನು ಎಲ್ಲಿ? ಮನುಷ್ಯನೇ, ನೀನು ಎಲ್ಲಿಗೆ ಹೋಗಿ ಬಂದೆ? ಈ ಪ್ರಶ್ನೆಗಳಿಗೆ ಸತ್ಯವೇದದಲ್ಲಿ ನಾವು ಉತ್ತರಗಳನ್ನು ನೋಡುತ್ತಾ ನಾವು ಹೋಗುವವರಾಗಿದ್ದೇವೆ. ಇವತ್ತಿನ ಸಂದೇಶ ಜ್ಞಾನೋಕ್ತಿಗಳು 28:13 ವಚನ. ನೋಡ್ರಿ, ಈ ವಾಕ್ಯದ ಆಧಾರದ ಮೇರೆಗೆ ನಾವು ಇವತ್ತು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಅಂಕಲ್, ಎಷ್ಟೊತ್ತು? ಸರಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಾಗಾದರೆ ದೋಷಗಳನ್ನು ಒಪ್ಪಿಕೊಳ್ಳುವುದು ಅದು ಭಾಳ ದೇವರಿಗೆ ಪ್ರಿಯವಾದದ್ದು. ಮುಚ್ಚಿಕೊಂಡರೆ ಅವರಿಗೆ ಕರುಣೆ ಇಲ್ಲ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ದೋಷಗಳನ್ನು ಮಾಡಿ ಮುಚ್ಚಿಕೊಂಡವರು ಯಾರು? ಅವುಗಳನ್ನು ಒಪ್ಪಿಕೊಳ್ಳದೆ ದೇವರಿಂದ ಅಗಲಿದವರು ಯಾರು ಎಂಬುದಾಗಿ ಈಗಾಗಲೇ ನಾನು ದೇವರ ವಾಕ್ಯದಲ್ಲಿ ನಾನು ಈಗ ಪ್ರಶ್ನೆ ದೇವರು ಕೇಳ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ನಲ್ಲ. ಮನುಷ್ಯನೇ, ನೀನು ಎಲ್ಲಿರುತ್ತಿ? ಮನುಷ್ಯನೇ, ನಿನ್ನ ಸಹೋದರನು ಎಲ್ಲಿ? ಮನುಷ್ಯನೇ, ಎಲ್ಲಿಗೆ ಹೋಗಿ ಬಂದೆ? ಈ ಕ್ಲೂ ಕೊಟ್ಟಾಗ ನಿಮಗೆ ಅರ್ಥವಾಗಿರ್ಬೋದು. ಆ ವಾಕ್ಯಗಳನ್ನೇ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 9-14. ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸರ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅನ್ನನು. ನೋಡಿ, ಆದಾಮ ಅವ್ವನ್ನ ದೇವರೇನು ಮಾಡಿದ? ಮೊದಲನೆಯ ಪ್ರಥಮ ಮನುಷ್ಯರಿವರು. ಪ್ರಥಮವಾಗಿ ದೇವರ ಒಂದು ಕ್ರಮದಲ್ಲಿ ದೇವರು ತನ್ನ ಕೈಗಳಿಂದ ಅವರನ್ನು ಉಂಟು ಮಾಡಿ ಅವರಿಗೆ ಜೀವಶ್ವಾಸವನ್ನು ಕೊಟ್ಟು ಏದೇನ್ ತೋಟದಲ್ಲಿ ಇಟ್ಟ. ಏದೇನ್ ತೋಟ ಅದು ಸಮೃದ್ಧಿಯಾದಂಥ ಒಂದು ತೋಟ. ಅಲ್ಲಿ 4 ನದಿಗಳು ಹರಿಯುವಂಥ ಒಂದು ತೋಟ. ಆ ತೋಟದಲ್ಲಿ ಸಾಕಷ್ಟು ಹಣ್ಣು ಮರಗಳನ್ನು ಇಟ್ಟು, ಕಾಯಿ ಪಲ್ಯಗಳನ್ನು ಇಟ್ಟು ಅವರಿಗೆ ತಿನ್ನಿರಿ, ಯಥೇಚ್ಛವಾಗಿ ನೀವು ಎಷ್ಟು ಬೇಕೋ ತಿನ್ನಿರಿ ಎಂಬುದಾಗಿ ಹೇಳಿ ಅವರನ್ನು ಆಶೀರ್ವದಿಸಿ ಆ ತೋಟದಲ್ಲಿ ಇಟ್ಟ. ಆದರೆ ಅದರ ಮಧ್ಯದಲ್ಲಿ ಒಂದು ಮರವನ್ನು ಇಟ್ಟ. ಅನೇಕರು ಹೇಳ್ತಾರೆ, ಆ ಮರವನ್ನು ಯಾಕೆ ಇಡಬೇಕಾಗಿತ್ತು ಅಂತ. ಅದು ಪ್ರಶ್ನೆ ಅಲ್ಲ ಅದು. ಹಾಗಾದರೆ ಇವತ್ತು ವಿಷಜಂತು ಇದೆ, ಅದು ಕಚ್ಚಿದ್ರೆ ಸತ್ತು ಹೋಗ್ತಾನೆ ಮನುಷ್ಯ. ಆದರೆ ಅದು ಯಾಕಿದೆ ಭೂಮಿ ಮೇಲೆ? ಅದು ನಿನ್ನ ನನ್ನ ಒಳ್ಳೆಯದಕ್ಕಾಗಿ. ಅದರಿಂದಲೇ ಭಾಳ ಉಪಯೋಗ ನಮಗುಂಟು. ಕಾಳಿಂಗ ಸರ್ಪ ಇದೆ, ಅದು ಯಾಕೆ ಇಟ್ಟಿದ್ದಾನೆ? ಅದು ನಿನಗೋಸ್ಕರ, ನನಗೋಸ್ಕರವಾಗಿ. ಅದರ ವಿಷಯದಿಂದಲೇ ನಮಗೆ ಏನು ಮಾಡ್ತಾರೆ? ಅನ್ನಶೇಷ ಕೊಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ. ಅದಿಲ್ಲದಿದ್ದರೆ ಮನುಷ್ಯನನ್ನು ಆ ಕಾಲದಲ್ಲಿ ಹಾಗೆ ಕೈಗಳನ್ನು ಕಾಲುಗಳನ್ನು ಹಿಡ್ಕೊಂಡು ಅವ್ರನ್ನ ಕುಯ್ತಾ ಇದ್ದರಂತೆ. ಹಾಗೆ ಕುಯ್ಲಿಕ್ಕೆ ಸಾಧ್ಯವಾ? ತಡ್ಕೊಳ್ತಾನೆ ಮನುಷ್ಯ? ಈಗ ಅದು ಮತ್ತು ಬರುವಂಥ ಒಂದು ಪದಾರ್ಥವಾಗಿದೆ. ಅದಕ್ಕಾಗಿ ದೇವರು ಅದನ್ನು ಇಟ್ಟಿದ್ದಾನೆ. ಆದರೆ ನಾವು ಅದನ್ನು ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಇರಬೇಕೆಂಬುದಾಗಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ರೀತಿಯಲ್ಲಿ ನಾವು ಜ್ಞಾನವನ್ನು ಉಪಯೋಗ ಮಾಡಬೇಕು. ಅದೇ ಪ್ರಶ್ನೆ ಇವತ್ತು. ದೇವರು ಆ ಮರವನ್ನು ಯಾಕೆ ಇಟ್ಟ ಎಂಬುದಾಗಿ ಅನೇಕರು ಕೇಳ್ತಾರೆ. ಅದು ಪ್ರಶ್ನೆ ಅಲ್ಲ. ದೇವರಿಟ್ಟಿದ್ದಾನೆ, ಅದರಿಂದ ನಿನಗೇನೋ ಒಳ್ಳೆಯದಿತ್ತು, ಅದಕ್ಕೆ ಇಟ್ಟಿದ್ದಾನೆ. ಸರಿ, ಹಾಗಾದರೆ ಆ ಮರದ ಹಣ್ಣನ್ನು ತಿನ್ನಬಾರದು, ಅದನ್ನು ಮುಟ್ಟಲಬಾರದು ಎಂಬುದಾಗಿ ಆದಾಮನಿಗೆ ದೇವರು ತಿಳಿಸಿದ್ದ. ಆದಾಮನು ಖಂಡಿತವಾಗಿ ಅವ್ವಗೂ ತಿಳಿಸಿರ್ತಾನಲ್ವ? ತಿಳಿಸಿರ್ತಾನೆ. ತಿಳಿಸಿದರೆ ಆ ಅವ್ವ ಯಾಕೆ ಸರ್ಪನು ಬಂದ, ವಂಚಿಸಿದ, ಸರ್ಪ ಮಾತಿಗೆ ಕಿವಿಗೊಟ್ಟು ಹಣ್ಣನ್ನು ತಗೊಂಡಳು, ತಿಂದಳು, ತನ್ನ ಗಂಡನಿಗೂ ಕೊಟ್ಟಳು. ಅನೇಕರು ಹೇಳುವ ಮಾತೇನೆಂದರೆ, ಗಂಡನು ಎಲ್ಲೋ ತೋಟದಲ್ಲಿ ಏನೋ ಕೆಲಸ ಮಾಡಲಿಕ್ಕೆ ಹೋಗಿದ್ದ, ಆದಾಮನು ಇಲ್ಲದ ಸಮಯದಲ್ಲಿ ತಿಂದು ಬಿಟ್ಟ ಅವ್ವ ಎಂಬುದಾಗಿ ಹೇಳ್ತಾರೆ. ಆದರೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ರಿ, ಗಂಡನ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಕಾಣುವುದಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು
ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಸಾಕು. ಎಲ್ಲಿದ್ದನಂತೆ ಗಂಡನು? ಸಂಗಡ ಇದ್ದ, ಜೊತೆಲೇ ಇದ್ದ. ಅನೇಕರು ಭಾವಿಸೋ ಪ್ರಕಾರವಾಗಿ ಅವನು ಎಲ್ಲೋ ದೂರದಲ್ಲಿ ಇರಲಿಲ್ಲ. ಸಂಗಡ ಇದ್ದ ಅಂದರೆ ಜೊತೆಗಾರನಾಗಿ ಇದ್ದ ಎಂಬುದಾಗಿ. ಹಾಗಾದರೆ ಆದಾಮನಿಗೂ ಅಲ್ಲಿ ತಿನ್ನುವಾಗ, ಅವ್ವ ತಿನ್ನುವಾಗ ಆದಾಮನಿಗೂ ಗೊತ್ತಿತ್ತು, ಸರ್ಪವು ಬಂದು ವಂಚಿಸುವಾಗ ಆದಾಮನಿಗೂ ಗೊತ್ತಿತ್ತು. ಆದರೆ ಆದಾಮನು ಅವ್ವಗೆ ಪ್ರಶ್ನೆ ಮಾಡಲಿಲ್ಲ, ಅವ್ವನು ಸಹ ಸರ್ಪಕ್ಕೆ ಪ್ರಶ್ನೆ ಮಾಡಲಿಲ್ಲ. ಅವ್ವ ಸರ್ಪಕ್ಕೆ ಪ್ರಶ್ನೆ ಮಾಡ್ಬೋದಾಗಿತ್ತು, ಸಂದರ್ಭ ಇತ್ತು. ಯಾಕೆ ಅಂದರೆ ಇಲ್ಲಿ ನಾವು ಇರುವಂಥದ್ದು ತೋಟದಲ್ಲಿ ಮೊದಲದಾಗಿ ದೇವರಿದ್ದಾನೆ ಮತ್ತು ನಾನು ನನ್ನ ಪತಿ ಇದ್ದೇವೆ, ನೀನು ಮೂರನೇ ವ್ಯಕ್ತಿ ಯಾರು ಎಂಬುದಾಗಿ ಕೇಳಬಹುದಾಗಿತ್ತು. ಮತ್ತು ಅವ್ವಗೆ ಅರ್ಥವಾಗುವ ಭಾಷೆಯಲ್ಲಿ ಸರ್ಪನು ಮಾತನಾಡಿರ್ತಾನೆ. ಹಾಗಾದರೆ ಅವ್ವ ಪ್ರಶ್ನೆ ಮಾಡಲಿಲ್ಲ. ಯಾಕೆ ಎಂದು ನೋಡುವಾಗ ಅವ್ವಗೆ ಒಂದು ಕುತೂಹಲ ಇತ್ತು. ಯಾಕೆ ದೇವರು ತಿನ್ನಬೇಡ ಅಂತ ಹೇಳಿದ್ದಾನೆ? ಮತ್ತು ಇವನು ಹೇಳ್ತಾ ಇದ್ದಾನೆ, ನೀವು ತಿಂದರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ, ನೀವು ದೇವರಂತೆ ಆಗ್ತೀರಿ, ನೀವೆಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಇದು ಅವ್ವಗೆ ಮನಸ್ಸಿನಲ್ಲಿ ಕುತೂಹಲ ಹೆಚ್ಚಾಯಿತು. ಸರಿ, ನೋಡೋಣ, ತಿನ್ನೇ ಬಿಡೋಣ ಎಂಬುದಾಗಿ ಪ್ರಯತ್ನ ಮಾಡಿದಳು. ಆಕೆಯಲ್ಲೂ ಸಹ ಆಸೆ ಇತ್ತು. ಅದಕ್ಕಾಗಿ ಆಕೆ ತಿಂದಳು, ತಕ್ಕೊಂಡು ಆತನ ಮಾತಿಗೆ ಒಳಪಟ್ಟಳು. ಸರಿ, ಗಂಡನಾದರೂ ಪ್ರಶ್ನೆ ಮಾಡ್ಬೋಯ್ತಲ್ಲ ಆದಾಮನು. ದೇವರ ಮೊದಲನೇ ಸೃಷ್ಟಿ ಆದಾಮನ ಜೊತೆ ನೇರವಾಗಿ ದೇವರು ಮಾತನಾಡಿದಂಥ ಆ ಮನುಷ್ಯನು. ಆದರೆ ಆತನು ಸಹ ಪ್ರಶ್ನೆ ಮಾಡಲಿಲ್ಲ ಪ್ರೇರೆ. ಆತನು ಸಹ ಕೊಟ್ಟ ತಕ್ಷಣವೇ ತಿಂದು ಮುಗಿಸಿಬಿಟ್ಟನು. ಈಗ ಅವರ ದೇಹದಿಂದ ಮಹಿಮೆ ಹೊರಟು ಹೋಯಿತು. ಎಷ್ಟು ಕಾಲ ಅವರು ದೇವರ ಸಂಗಡ ಅಲ್ಲಿ ಆ ನ್ಯೂನತೆಯಲ್ಲಿ ಜೀವಿಸ್ತಾ ಇದ್ರು ಎಂಬುದಾಗಿ ನಮಗೆ ಗೊತ್ತಿಲ್ಲ. ದೇವರು ಪ್ರತಿದಿನ ತಂಗಾಳಿಯಲ್ಲಿ ಸಂಜೆ ವೇಳೆಯಲ್ಲಿ ಬರುವಾಗ ಅವರು ದೇವರ ಜೊತೆ ಸಂಭಾಷಣೆ ಮಾಡುತ್ತಾ ಆ ತೋಟವೆಲ್ಲ ಸಂಚರಿಸುತ್ತಾ ಅಲ್ಲಿ ದೇವರೊತ್ತಿಗೆ ಒಂದಿಗೆ ಅವರು ಅನನ್ಯವಾಗಿ ಇರಬಹುದು. ಆದರೆ ಈಗ ನೋಡ್ರಿ, ಅಡಿಗೆ ಕೊಂಡು ಎಲ್ಲರೂ 14ವರೆಗೆ ಹೋದ್ರ. ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡನು. ಸಾಕು. ಈಗ ನೋಡ್ರಿ, ಈಗ ಬೆತ್ತಲೆ ಆಗಿದ್ದೇನೆ. ಇಷ್ಟು ಕಾಲ ಅವನಿಗೆ ಬೆತ್ತಲೆ ಆಗಿದ್ದೇನೆ ಎಂಬುದಾಗಿ ಅರಿವಿಲ್ಲ, ಗೊತ್ತಿರಲಿಲ್ಲ ಅವನಿಗೆ. ಯಾಕೆ? ದೇವರ ಮಹಿಮೆ ಅವರನ್ನು ಮುಚ್ಚಿತ್ತು. ದೇವರ ಮಹಿಮೆ ಅವರನ್ನು ಮುಚ್ಚಿರುವಾಗ ಅವರಿಗೆ ಬೆತ್ತಲೆ ಆಗಿದ್ದೇವೆ ಎಂಬುದಾಗಿ ಅವರಿಗೆ ಅರಿವಿಲ್ಲದೆ ಇದ್ದರೂ ದೇವರ ಸಂಗಡ ಅವರು ಸಂಭಾಷಣೆ ಮಾಡುತ್ತಾ ಇದ್ದರು. ಆದರೆ ಈಗ ಮತ್ತೊಬ್ಬನ ಮಾತಿಗೆ ಕಿವಿಗೊಟ್ಟು ಅವರೇನು ಮಾಡಿದರು? ಆ ಹಣ್ಣನ್ನು ತಿಂದ ಕಾರಣ ದೇವರ ಮಹಿಮೆ ಅವರನ್ನು ಬಿಟ್ಟು ಹೋಯಿತು. ಈಗ ಅವರಿಗೆ ಏನಾಯಿತು? ಬೆತ್ತಲೆತನ ಕಾಣಿಸ್ತಾ ಇದೆ. ಈಗ ದೇವರು ಬರ್ತಾ ಇದ್ದಾನೆ, ಆದಾಮನೇ ನೀನು ಎಲ್ಲಿರುತ್ತಿ ಎಂದು ಕೂಗುವಾಗ ಈಗ ಉತ್ತರವನ್ನು ಕೊಡ್ತಾ ಇದ್ದಾನೆ. ನೀನು ಬರುವ ಸಪ್ಪಳವನ್ನು ನಾನು ಕೇಳಿದೆನು, ನನಗೆ ಹೆದರಿಕೆ ಆಯಿತು, ಈಗ ಹೋಗಿ ನಾನು ಅಡಗಿಕೊಂಡಿದ್ದೀನಿ ಎಂಬುದಾಗಿ. ಈಗ ದೇವರು ಕೇಳ್ತಾನೆ, ಯಾಕಪ್ಪ ಅಡಗಿಕೊಂಡಿದ್ದಿ? ತಿನ್ನಬಾರದೆಂದು ನಾನು ಹೇಳಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೊಟ್ಟರೆ ಎಂದು ಹೇಳುವಾಗ ಅದನ್ನು ಹೇಳ್ತಾನೆ, ಈ ಸ್ತ್ರೀ ನನ್ನ ಜೊತೆಲಿರೋದಕ್ಕೆ ಕೊಟ್ಟಿದ್ದೀಯಲ್ಲ, ನಂದೇನು ತಪ್ಪಿಲ್ಲಪ್ಪ, ಈಕೆ ಕೊಟ್ಟಳು, ನಾನು ತಿಂದೆ ಎಂಬುದಾಗಿ. ಸರಿ, ಸ್ತ್ರೀಯನ್ನು ಕೇಳಿದರೆ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ? ಅವ್ವ, ಏನಮ್ಮ ಮಾಡಿದ್ದ ಕೆಲಸ ನೀನು ಅಂದರೆ ಆಕೆನು ಹೇಳ್ತಿದ್ದಾಳೆ, ನನಗೆ ಗೊತ್ತಿಲ್ಲ ದೇವರೇ, ನೀನು ಕೊಟ್ಟಿದ್ದೀಯಲ್ಲ, ಈ ಸರ್ಪವನ್ನು ಉಂಟು ಮಾಡಿದ್ಯಲ್ಲ, ಅವನು ಬಂದು ಹೇಳಿದ, ನಾನು ತಿಂದೆ. ಇದು ಏನಾಯಿತು? ನೆವಗಳನ್ನು ಹೇಳುವುದು ಪ್ರಾರಂಭ ಆಯಿತು. ಎಲ್ಲಿಂದ ಪ್ರಾರಂಭ ಆಯಿತು? ಆದಿ ಮನುಷ್ಯರಿಂದಲೇ ಪ್ರಾರಂಭ ಆಯಿತು. ಅದು ನೆವ ಹೇಳುವಂಥದ್ದು ಅಲ್ಲ. ಅಲ್ಲಿ ಅವರು ಕೇಳ್ಬೋದಾಗಿತ್ತು, ದೇವರೇ, ಈ ರೀತಿಯಾಗಿ ನಾವು ತಪ್ಪು ಮಾಡಿದೆವು, ನಿನ್ನ ಮಾತಿಗೆ ನಾವು ಅವಿಧೇಯರಾಗಿ ನಡೆದೆವು, ಆದ್ದರಿಂದಲೇ ನಮಗೆ ಈ ಸ್ಥಿತಿ ಬಂತು, ನಮ್ಮನ್ನು ಕ್ಷಮಿಸು ಎಂಬುದಾಗಿ ಒಂದು ವೇಳೆ ದೇವರನ್ನು ಅವರು ಕೇಳಿದ್ದೇ ಆಗಿದ್ದರೆ ಖಂಡಿತವಾಗಿ ಅವರಿಗೆ ಕ್ಷಮೆ ಇರ್ತಾಯಿತ್ತು ಇರ್ತಾಯಿತ್ತು. ಆದರೆ ಅವರ ಮಾತನ್ನು ಕೇಳಲಿಲ್ಲ. ಒಬ್ಬರ ಮೇಲೆ ಒಬ್ಬರು ನೆವ ಹೇಳೋಕ್ಕೆ ಪ್ರಾರಂಭ ಮಾಡಿದರೆ ಹೊರತು ತಮ್ಮ ತಪ್ಪನ್ನು ಅವರು ಒಪ್ಪಿಕೊಳ್ಳದೆ ಹೋದರು. ಆದ್ದರಿಂದ ಅವರಿಗೆ ಪರಿಣಾಮ ಏನಾಯಿತು? ದೇವರಿಂದ ಅವರು ಅಗಲಿಸಲ್ಪಟ್ಟವರು. ಆ ಎದೇನ್ ತೋಟದಿಂದ ಹೊರಗಡೆ ಹೋಗುವಂಥ ಸ್ಥಿತಿ ಅವರಿಗೆ ಬಂತು. ಅಲ್ಲಿಂದ ದೇವರು ಅವರ ಸಂಪರ್ಕವನ್ನು ಬಿಟ್ಟುಬಿಟ್ಟು ನೋಡಿ. ಆದರೂ ಕರುಣಾಮಯನಾದ ದೇವರು ಏನು ಮಾಡ್ತಾನೆ? ಅವರು ಅಡಗಿಕೊಂಡರು ಎಂಬುದಾಗಿ ಅವರು ಹೇಳ್ತಾರಲ್ಲ, ಆ ಅಂಜೂರದ ಎಲೆಗಳನ್ನು ಉಟ್ಟುಕೊಂಡು ಅವರು ಅಂಜೂರದ ಗಿಡಗಳ ಮಧ್ಯದಲ್ಲಿ ಅಡಗಿಕೊಂಡಿದ್ದರು. ನೋಡ್ರಿ, ಪಾಪ ಏನು ಮಾಡುತ್ತೆ? ಒಬ್ಬ ಮನುಷ್ಯನನ್ನು ಪಾಪ ಮಾಡುವಾಗ, ಪಾಪ ಇಲ್ಲದೇ ಇರುವಾಗ ಅವರು ದೇವರ ಸಂಗಡ ಧೈರ್ಯವಾಗಿ ಮಾತನಾಡ್ತಾ ಇದ್ದರು, ದೇವರ ಸಂಗಡ ಸಂಚರಿಸ್ತಾ ಇದ್ದರು, ದೇವರ ಸಂಗಡ ಅನುನ್ನತಿಯಾಗಿ ಅವರ ತೋಟದಲ್ಲಿ ಇದ್ದರು. ಪಾಪ ಬಂದಾಗ ನೋಡ್ರಿ, ಪಾಪಕ್ಕೆ ಇರುವಂಥ ತತ್ವ ಏನೆಂಬುದಾಗಿ ನೋಡುವಾಗ, ಪಾಪ ನಿನ್ನನ್ನು ಎದುರುವಂತೆ ಮಾಡ್ತದೆ, ಪಾಪ ನಿನ್ನನ್ನು ಅಡಗಿಕೊಳ್ಳುವಂತೆ ಮಾಡ್ತದೆ, ಪಾಪ ನಿನ್ನನ್ನು ನೆವ ಹೇಳುವಂತೆ ಮಾಡ್ತದೆ, ಪಾಪ ಸುಳ್ಳು ಹೇಳುವಂತೆ ಮಾಡ್ತದೆ. ಪ್ರಿಯರೇ, ಪಾಪಕ್ಕೆ ಇರುವಂಥ ತತ್ವವೇ ಅದು ಆಗಿದೆ. ಇದನ್ನು ನಾವು ಚೆನ್ನಾಗಿ ಗ್ರಹಿಸಿಕೊಳ್ಳುವಂಥದ್ದು ಅದು ನಮಗೆ ಒಳ್ಳೆಯದಾಗಿದೆ. ಪಾಪ ನೋಡ್ರಿ, ಈ ರೀತಿಯಲ್ಲಿ ಅವರನ್ನು ಮಾಡಿ ದೇವರಿಂದ ಅವರನ್ನು ಅಗಲಿಸಿತು. ದೇವರ ಸಂಪರ್ಕದಿಂದ ಅವರನ್ನು ಅಗಲಿಸಿ ಆ ತೋಟದಿಂದಲೇ ಅವರನ್ನು
ಹೊರಹೋಗುವಂತೆ ಮಾಡಿಬಿಟ್ಟಿತ್ತು. ಎಂಥ ಬಾಂಧವ್ಯ, ದೇವರ ಸಂಗಡ ಮುಖಾಮುಖಿಯಾಗಿ ಮಾತನಾಡುವಂಥದ್ದು, ಅದು ಎಷ್ಟು ಒಂದು ಆನಂದಕರವಾದಂಥ ಜೀವಿತವು ಆದಾಮ ಹವ್ವಗೆ ದೇವರು ಕೊಟ್ಟಿದ್ದಾನೆ. ಒಂದು ವೇಳೆ ಅವರ ಆ ಅನುಭವದಲ್ಲೇ ಆ ಆನಂದದಲ್ಲೇ ಇರುವುದಾದರೆ ನಮಗೂ ಸಹ ಈ ರೀತಿ ಇವತ್ತು ಇರುವಂಥ ಶಾಪಗಳು ಇರ್ತಾ ಇರಲಿಲ್ಲ ಎಂಬುದಾಗಿ ನಾವು ನೆನೆಸ್ಬೋದಾಗಿ. ಅಲ್ಲಿಂದಲೇ ಮಾನವನಿಗೆ ಪಾಪವು ಉಂಟಾಯಿತು ಎಂಬುದಾಗಿ. ಏನನ್ನು ಬಿಟ್ಟು ಹೋದರು ಅವರು ಎಂಬುದಾಗಿ ನೋಡುವಾಗ ಮಾನವ ಕುಲಕ್ಕೆ ದೊಡ್ಡ ಶಾಪವನ್ನೇ ಬಿಟ್ಟು ಹೊರಟು ಹೋದರು. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ನಾವು ಸಹ ಇವತ್ತು ಇದ್ದೇವೆ ಭೂಮಿ ಮೇಲೆ. ನಮ್ಮ ದೇವರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈಗ ಆಡಿದ ಹಾಡಿನ ಪ್ರಕಾರವಾಗಿ, ಮನುಷ್ಯನೇ ನೀನು ಏನು ಮಾಡ್ತಾ ಇದ್ದಿ ಎಂಬುದಾಗಿ. ಮನುಷ್ಯನೇ ಎಲ್ಲಿದ್ದಿ ಎಂಬುದಾಗಿ ಆದಾಮನನ್ನು ಕೂಗಿದ. ನಮ್ಮನ್ನು ಒಂದು ವೇಳೆ ಮನುಷ್ಯನೇ ನೀನು ಏನು ಮಾಡ್ತಾ ಇದ್ದಿ ಎಂಬುದಾಗಿ. ನನ್ನ ಸ್ವರೂಪದಲ್ಲಿ ನಿನ್ನನ್ನು ಉಂಟು ಮಾಡಿದ್ದೀನಲ್ಲ, ನೀನು ನನಗೋಸ್ಕರ ಏನು ಕೊಡ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ ಎಂಬುದಾಗಿ ಒಂದು ಪ್ರಶ್ನೆಯನ್ನು ದೇವರು ನಮಗೆ ಮಾಡುವುದಾದರೆ ನಾವು ಏನಂತ ಉತ್ತರ ಕೊಡೋಣ ಎಂಬುದಾಗಿ ನಮ್ಮಲ್ಲಿ ನಾವು ಪ್ರಶ್ನೆಗಳನ್ನು ಹಾಕಿಕೊಳ್ಳುವುದು ಒಳ್ಳೆಯದು. ಹಾಗಾಗಿ ಆದಾಮನಿಂದ ಬಂದಂಥದ್ದು ಏನು ಎಂಬುದಾಗಿ ನೋಡುವಾಗ ಶಾಪವೇ ಬಂತು ಹೊರತು ಅಲ್ಲಿಂದ ನಮಗೆ ಯಾವುದೂ ಆಶೀರ್ವಾದ ಬರಲಿಲ್ಲ. ಮತ್ತು ಎರಡನೇ ವ್ಯಕ್ತಿಯನ್ನು ನಾವು ನೋಡಲಿಕ್ಕೆ ಹೋಗೋಣ. ಎರಡನೆಯ ವ್ಯಕ್ತಿ 4ನೇ ಅಧ್ಯಾಯ 8. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೋಡಿ ಸಾಕು. ನೋಡಿ, ಈಗ ಹೇಬೇಲನು ಮೊದಲನೇ ಆದಾಮನಿಂದ ಜನಿಸಿದಂಥ ಆದಾಮ ಅವ್ವಗೆ ದಂಪತಿಗಳಿಗೆ ಹುಟ್ಟಿದಂಥ ಮಗನು ಕಾಯಿನನು. ಹೇಬೇಲನು ಎರಡನೇವನು. ಇಲ್ಲಿ ಇವರಿಗೆ ಯಾಕೆ ದ್ವೇಷ ಬಂತು ಎಂಬುದಾಗಿ ನೋಡುವಾಗ ಕಾಣಿಕೆಯ ವಿಷಯದಲ್ಲಿ, ದೇವರಿಗೆ ಯಜ್ಞವನ್ನು ಸಮರ್ಪಿಸುವ ವಿಷಯದಲ್ಲಿ ಇವರಿಗೆ ದ್ವೇಷ ಬಂತು. ಅಣ್ಣನಿಗೂ ತಮ್ಮನಿಗೂ ದೇವರು ಹೇಬೇಲನ ಕಾಣಿಕೆಯನ್ನು ದೇವರು ಅಂಗೀಕರಿಸಿದರು, ಕಾಯಿನ ಕಾಣಿಕೆಯನ್ನು ತಿರಸ್ಕರಿಸಿದರು. ಯಾಕೆ ಎಂದು ನೋಡುವಾಗ ಅಲ್ಲಿ ಕಾಯಿನ ಕಾಣಿಕೆ ಯಾವುದು ಅಂದರೆ, ಅವನು ವ್ಯವಸಾಯಗಾರನು ಆಗಿದ್ದನು ಕಾಯಿನನು, ಮತ್ತು ಹೇಬೇಲನು ಕುರಿಯನ್ನು ಕಾಯುವಂಥವನು ಆಗಿದ್ದಾನೆ. ಅವನು ತನ್ನ ಕುರಿ ಹಿಂಡಿನಲ್ಲಿ ಒಂದು ಚೊಚ್ಚಲಾದದ್ದನ್ನು, ಅಂಗದೋಷವಿಲ್ಲದನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಆ ಕಾಣಿಕೆಯು ದೇವರಿಗೆ ಬಹಳ ಪ್ರಿಯವಾಗಿತ್ತು, ಅದು ದೇವರು ಅಂಗೀಕರಿಸಿದನು ಎಂಬುದಾಗಿ ನಾವು ನೋಡಬಹುದಾಗಿದೆ. ಮತ್ತು ಕಾಯಿನನು ಸಹ ತನ್ನ ಬೆಳೆಯಲ್ಲಿ ಪ್ರಥಮ ಫಲವನ್ನೇ ತಂದು ಅರ್ಪಿಸಿದ್ದಾನೆ. ಆದರೆ ದೇವರಿಗೆ ಅದಕ್ಕಿಂತಲೂ ಈ ಒಂದು ಯಜ್ಞವು ಆತನಿಗೆ, ಹೇಬೇಲನ ಯಜ್ಞವು ಆತನಿಗೆ ಪ್ರಿಯವಾಯಿತು. ಅದಕ್ಕಾಗಿ ಇವನಿಗೆ ಏನಾಯಿತು, ಅವನು ಅಷ್ಟು ದ್ವೇಷ ಮಾಡುವುದರ ಬದಲಾಗಿ ಒಂದು ಕೆಲಸವನ್ನು ಮಾಡಬಹುದಾಗಿತ್ತು. ಕಾಯಿನನು ಏನು ಮಾಡಬಹುದಾಗಿತ್ತು? ತನ್ನ ತಮ್ಮನ ಕುರಿ ಹಿಂಡಿನಲ್ಲಿ ಒಂದು ಚೊಚ್ಚಲವಾದಂಥ ಒಂದು ಕುರಿಯನ್ನು ತಕ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಿದ್ದೇ ಆಗಿದ್ದರೆ ಅವನ ಕಾಣಿಕೆಯನ್ನು ದೇವರು ಸ್ವೀಕರಿಸಲಿಕ್ಕೆ ಆತನು ಶಕ್ತನಾಗಿದ್ದನು. ಆದರೆ ಅದನ್ನು ಮಾಡಲಿಲ್ಲ. ಅವನೇನು ಮಾಡಿದ ಎಂಬುದಾಗಿ ನೋಡುವಾಗ ಒಳಸಂಚು ಮಾಡಿಬಿಟ್ಟ. ಪ್ರಾರಂಭದಲ್ಲಿ ಒಳಸಂಚು ಆಯಿತು ಪ್ರೇರೆ. ಅದಕ್ಕಾಗಿ ಇವತ್ತು ನೋಡ್ರಿ, ಏನು ಅಣ್ಣ ತಮ್ಮಂದಿರಿಗೆ ಹರ್ಕೊಂಡು ನುಂಗ್ತಾರೆ, ಕಚ್ಕೊಂಡು ನುಂಗ್ತಾರೆ. ಆಸ್ತಿ ವಿಷಯದಲ್ಲಿ, ಅಂತಸ್ತಿನ ವಿಷಯದಲ್ಲಿ ಯಾರಾದರೂ ಒಬ್ಬನು ಹೊಗಳಿದ್ರೆ ಸಾಕು, ಅವನನ್ನು ಹೊಗಳ್ತಾರೆ, ಇವನನ್ನು ಹೊಗಳ್ತಾರೆ, ನನಗೆ ಇಲ್ಲ ಎಂಬುದಾಗಿ ಅನೇಕ ರೀತಿಯಲ್ಲಿ ಇವತ್ತು ಲೋಕದಲ್ಲಿ ಕಚ್ಚಾಟಗಳು ಉಂಟು. ಎಲ್ಲಿಂದ ಇದು ಪ್ರಾರಂಭವಾಯಿತು? ಆದಿಯಿಂದಲೇ ಪ್ರಾರಂಭ ಆಯಿತು. ಅದಕ್ಕಾಗಿ ಒಬ್ಬ ತಮ್ಮನ ಮಕ್ಕಳು ಯಾರಾದರೂ ಒಳ್ಳೆ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಣ್ಣನಿಗೂ ಅಣ್ಣನ ಕುಟುಂಬಕ್ಕೂ ಸಹಿಸಲಿಕ್ಕೆ ಆಗೋದಿಲ್ಲ. ನನ್ನ ಮಕ್ಕಳು ಬರಲಿಲ್ಲ, ಇವ್ರ ಮಕ್ಕಳು ಹೀಗೆ ಹೋದರು ಎಂಬುದಾಗಿ. ನಮ್ಮ ಸಹೋದರರು ಜರ್ಮನಿಗೆ ಹೋಗ್ತಾ ಇದ್ದಾರೆ, ಭಾಳ ಸಂತೋಷ. ಇನ್ನು ಅಕ್ಕನ ಮಕ್ಕಳು ಎಲ್ಲಾದರೂ ಒಂದು ವೇಳೆ ಅಮೆರಿಕ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ವಾಸವಾಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲಿ ಅವರು ನೌಕರಿಗಳನ್ನು ಮಾಡ್ತಾ ಇದ್ದರೆ, ಇಲ್ಲಿ ತಂಗಿಯ ಮಕ್ಕಳಿಗೆ ಸಹಿಸಲಿರಾದಂಥ ಒಂದು ಬಂಧನ. ಯಾಕೆಂದು ನೋಡುವಾಗ ಬರೀ ದ್ವೇಷ, ಕೋಪ, ಕ್ರೋಧಗಳು, ಹೊಟ್ಟೆಕಿಚ್ಚು ಇವು ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಇವತ್ತು ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಆದಿಯಿಂದಲೇ ಪ್ರಾರಂಭ ಆಯಿತು. ಅದು ಇವತ್ತಿಗೂ ಜಾರಿಯಲ್ಲಿದೆ, ಇವತ್ತಿಗೂ ಅದು ನಡೀತಾ ಇದೆ, ಇವತ್ತಿಗೂ ಅದು ಕಾರ್ಯವನ್ನು ಮಾಡ್ತಾ ಇದೆ. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ಕಾಯಿನನು ಈ ಕೆಲಸವನ್ನು ಮಾಡೋ ಬದಲಾಗಿ ಆತನು ಯಜ್ಞವನ್ನು ಅರ್ಪಿಸುವುದಕ್ಕೆ ತಮ್ಮನಿಂದ ಒಂದು ಕುರಿಯನ್ನು ಕೇಳಿ ಯಜ್ಞವನ್ನೇ ಅರ್ಪಿಸಿದ್ದೇ ಆಗಿದ್ದರೆ ಈ ಒಂದು ಆತನಿಗೆ ಸ್ಥಿತಿ ಬರ್ತಾ ಇರಲಿಲ್ಲ. ತಮ್ಮನನ್ನು ತಗೊಂಡೋಗಿ ಕೊಂದು ಬಿಟ್ಟನು, ಅಡವಿಗೆ ಕರ್ಕೊಂಡೋಗಿ ಅವನನ್ನು ಕೊಂದು. ಈಗ ದೇವರು ಕೇಳ್ತಾ ಇದ್ದಾನೆ, ಕಾಯಿನನೇ ನಿನ್ನ ತಮ್ಮನೆಲ್ಲಿ ಎಂಬುದಾಗಿ. ಯಾಕೆ ದೇವರಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತಲ್ವಾ? ಆದಾಮನ ಹಣ್ಣು ತಿಂದಿದ್ದು ದೇವರಿಗೆ ಗೊತ್ತು, ಕಾಯಿನನ್ನು ತಮ್ಮನನ್ನು ಕರ್ಕೊಂಡೋಗಿದ್ದು ದೇವರಿಗೆ ಗೊತ್ತು. ಮತ್ತೆ ಯಾಕೆ ಕೇಳ್ತಾ ಇದ್ದಾನೆ? ಪರೀಕ್ಷೆ. ಯಾಕೆ ಅಂದರೆ
ಯಾಕೆ ಕೇಳ್ತಾ ಇದ್ದಾನೆ ಅಂದರೆ, ಮುಖ್ಯವಾದಂಥ ಪಾಯಿಂಟ್ ಯಾಕೆ ಅಂದರೆ, ಇವನು ಒಪ್ಪಿಕೊಳ್ತಾನೇನೋ, ನಾನು ಕ್ಷಮಿಸೋಣ, ಅವಕಾಶವನ್ನು ಕೊಡುವುದಕ್ಕೋಸ್ಕರವಾಗಿ. ನೋಡಿ, ದೇವರು ಪ್ರಾರಂಭದ ಮನುಷ್ಯನಿಂದಲೂ ಇವತ್ತಿನವರೆಗೂ ಏನು ಮಾಡ್ತಾ ಇದ್ದಾನೆ ಅಂದರೆ, ಅವಕಾಶಗಳನ್ನು ಕೊಡ್ತಾ ಇದ್ದಾನೆ ಮನುಷ್ಯನಿಗೆ. ಮಾನವನಿಗೆ ಅವಕಾಶಗಳನ್ನು ಕೊಡ್ತಾ ಬಂದಿದ್ದಾನೆ. ಅವಕಾಶಗಳನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳದೆ ನಾವೇನು ಮಾಡ್ತಾ ಇದ್ದೀವಿ? ತಿರಸ್ಕಾರ ಮಾಡ್ತಾ ಇದ್ದೀವಿ, ತಳ್ಳಿ ಆಗ್ತಾ ಇದ್ದೀವಿ. ದೇವರು ಯಾರನ್ನೂ ನೇರವಾಗಿ ಒಂದೇ ಸಾರಿಗೆ ನೀನು ತಪ್ಪು ಮಾಡಿದರೆ ನೀನು ಶಿಕ್ಷೆಗೆ ಯಾರನ್ನು ಎಂಬುದಾಗಿ ದೇವರು ಮಾಡಿಲ್ಲ. ನಾವು ನೋಡ್ತೀವಲ್ಲ, ನಿಮ್ಮ ಪಾಪ ಅಪರಾಧಗಳಿಗೆ ತಕ್ಕಂತೆ ನಿಮ್ಮನ್ನು ದಂಡಿಸಲಿಲ್ಲ ಆತನು ಎಂಬುದಾಗಿ. ನಿಜವಾಗಿ ಆತನು ನಮ್ಮ ಪಾಪ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸುವುದಾಗಿದ್ದರೆ ನಾವು ಇವತ್ತಿನವರೆಗೂ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ. ಹಾಗಾದರೆ ಕರುಣಾಮಯನಾದ ದೇವರು ಆ ಕೆಲಸವನ್ನು ಮಾಡಲಿಲ್ಲ, ಅವಕಾಶವನ್ನು ಕೊಡ್ತಾನೆ. ತಪ್ಪು ಮಾಡಿದ್ದೀಯಾ? ಸರಿ, ಆಯಿತು, ತಿಳಿದೇನೆ ತಪ್ಪು ಮಾಡಿದ್ದಿ, ಆಯಿತು ಎಂಬುದಾಗಿ ಅವಕಾಶವನ್ನು ಕೊಡ್ತಾನೆ. ಆ ಅವಕಾಶವನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳುವುದಾದರೆ ತಿರುಗಿ ದೇವರು ತನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳುವುದಾಗಿದ್ದಾನೆ. ಕಾಯಿನನನ್ನು ದೇವರು ಯಾಕೆ ಕೇಳ್ತಾ ಇದ್ದಾನೆ? ಕಾಯಿನನೇ, ನೀನು ತಮ್ಮನಲ್ಲಿ ಎಂಬುದಾಗಿ. ನೋಡಿ, ಗರ್ವದಿಂದ ಉತ್ತರ ಕೊಡ್ತಾನೆ ತಮ್ಮನ ವಿಷಯದಲ್ಲಿ. ನಾನು ಅರಿಯೋನು, ನಾನು ಕಾಯುವೋನೋ. ನೋಡಿ ಹೇಗಿದೆ ಮಾತಿನ ಒಂದು ಭರಸೆ ಹೇಗಿದೆ. ಅವನು ಯಾವತ್ತೂ ಕೇಳದಿರುವಂಥ ನನ್ನ ದೇವರು ಇವತ್ತು ನನ್ನ ತಮ್ಮನ ವಿಷಯದಲ್ಲಿ ನನ್ನ ಕೇಳ್ತಾ ಇದ್ದಾನಲ್ಲ, ಹಾಗಾದರೆ ನನ್ನ ದೇವರಿಗೆ ಇದು ಗೊತ್ತಾಗಿದೆ, ಇದು ಅವಕಾಶ, ನನ್ನ ದೇವರು ಕೇಳ್ತಾ ಇದ್ದಾನಪ್ಪ, ನಾನು ಒಪ್ಪಿಕೊಳ್ತೇನೆ, ಒಪ್ಪಿಕೊಂಡರೆ ಖಂಡಿತವಾಗಿ ನನಗೆ ಕ್ಷಮೆ ಇರ್ತದೆ ಎಂಬುದಾಗಿ ಆ ಮನಸ್ಸು ಕಾಯಿನನಿಗೆ ಬರಲಿಲ್ಲ ಪ್ರಿಯರೇ. ತಪ್ಪು ಮಾಡಿ ಗರ್ವದಿಂದ ಆತನು ಮಾತನಾಡುವುದನ್ನು ನಾವು ನೋಡ್ತೀವಿ. ಇವತ್ತು ಸಹ ಅಷ್ಟೇ, ಮನುಷ್ಯನು ತಪ್ಪು ಮಾಡ್ತಾನೆ, ನಾನು ಮಾಡಲಿಲ್ಲ ಅಂತಾನೆ. ಯಾಕೆ ಅಂದರೆ, ನಾನು ಮಾಡಿದ್ದು ಹೇಳ್ಬಿಟ್ರೆ ಅವಮಾನವಾಗ್ತದೆ. ನೀನು ಹೇಳಿದ್ರು ಹೇಳದೇ ಇದ್ರು ಅದು ಗೊತ್ತಾಗ್ತದೆ, ಬಯಲಿಗೆ ಬಂದೇ ಬರ್ತದೆ, ಆಗಲಾದ್ರೂ ನನಗೆ ಅವಮಾನ ಹಾಗೆ ಆಗ್ತದೆ. ಕಳ್ಳನು ಇವತ್ತು ಕದೀತಾನೆ, ಆತನ ಏನು ಮಾಡ್ತಾನೆ? ಒಪ್ಪಿಕೊಳ್ಳುವುದಿಲ್ಲ, ನಾನು ಕದ್ದಿಲ್ಲ ಅಂತಾನೆ. ಚೆನ್ನಾಗಿ ಪೊಲೀಸ್ನವರು ಅವರ ಭಾಷೆಯಲ್ಲಿ ಅವರ ಮಾಡಬೇಕಾದ ಟ್ರೀಟ್ಮೆಂಟನ್ನು ಮಾಡಿದಾಗ ಆಗ ತಾನಾಗಿ ಬಾಯಿ ಬಿಚ್ತಾನೆ. ಹೀಗೆ ಮಾಡಿದೆ, ಕುಕ್ಕರ್ನಲ್ಲಿ ಹಾಕಿ ನಾನು ಬೇಯಿಸಿದೆ ಅಂತ ಹಾಗೆ ಹೇಳ್ತಾನೆ. ಅಲ್ಲಿವರೆಗೂ ಹೇಳೋದಿಲ್ಲ ಅವನು. ಒಬ್ಬರು ಹೇಳ್ತಾ ಇದ್ರು, 21 ವರ್ಷ ಅಂತೆ ಒಂದು ಮನೆಯಲ್ಲಿ ಹೆಂಡತಿಯನ್ನು ಅವನೇನು ಮಾಡಿದ್ದಾನೆ, ಕೊಲೆ ಮಾಡಿ ಆ ಫ್ರಿಜ್ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾನೆ. 21 ವರ್ಷ ಫ್ರಿಜ್ನಲ್ಲಿ ಇರ್ತದೆ. ಮನೆ ಬಿಟ್ಬಿಟ್ಟಿದ್ದಾನೆ, ಬಿಟ್ಬಿಟ್ಟಿದ್ದಾನೆ. 21 ವರ್ಷ ಆಯ್ತಂತೆ. ನ್ಯೂಸ್ನಲ್ಲಿ ಈಗಷ್ಟೇ ಒಂದು 3 months ಬ್ಯಾಕು ಬಂದಿತ್ತು. ಅದು ಭಾಳ ಆಶ್ಚರ್ಯವೆನಿಸ್ತು. ಅದು 21 ವರ್ಷ, ಕೊನೆಗೆ 21 ವರ್ಷ ಆದಮೇಲೆ ಮನೆ ಹಾಗೆ ಬಿಟ್ಬಿಟ್ಟಿದ್ದಾನೆ. ಆಮೇಲೆ ತುಂಬ ಅಲ್ಲಿ ಇದ್ದಂಥ ಊರಿನವರು, ಇದು ಇಷ್ಟು ವರ್ಷಗಳಿಂದಪ್ಪ ಇದ್ದೇ ಇಲ್ಲ, ಇದು ಏನು ಅಂತೇಳಿ ಎಲ್ಲರೂ ಸೇರಿ ಕಂಪ್ಲೇಂಟ್ ಕೊಟ್ಟು ಅವ್ರು ತಂದು ಓಪನ್ ಮಾಡಿದರೆ ಆಗ ನೋಡ್ತಾರಂತೆ ಫ್ರಿಜ್ನಲ್ಲಿ 21 ವರ್ಷದಿಂದ ಇಟ್ಟಿದ್ದಂತೆ. ಆವಾಗ ಅವರನ್ನು ಯಾರಿದ್ರು ಏನದು ಎನ್ಕ್ವೈರಿ ಮಾಡಿ ಅವರನ್ನು ತಂದು ಕೇಳಿದರೆ ಆಗ ಅವನು ಹೆಂಡತಿಯನ್ನು ಕೊಂದು ಆ ಫ್ರಿಜ್ನಲ್ಲಿ ಇಟ್ಟಿದ್ದಂತೆ. ಇದು ಮನುಷ್ಯನು ಮಾಡುವಂಥ ಒಂದು ಕೃತ್ಯಗಳಿದಾಗಿದೆ ಪ್ರೇರೆ. ಆದರೆ ಒಪ್ಪಿಕೊಳ್ಳದೆ ಅವನು ಎಷ್ಟು ವರ್ಷ ಅವನು ಅಂದುಕೊಂಡಿರ್ಬೋದು, ನನಗೆ ಇನ್ನೂ ಏನೋ ಶಿಕ್ಷೆ ಇಲ್ಲ ಎಂಬುದಾಗಿ. ನೀನು ಮಾಡಿದ ತಪ್ಪಿಗೆ, ಪಾಪಕ್ಕೆ ನೀನು ಎಷ್ಟು ವರ್ಷವಾದರೂ ನೀನು ಬಿಡುವುದಿಲ್ಲ. ಅದು ಒಂದು ದಿನ ಹುಡುಕಿಕೊಂಡೇ ಬರುತ್ತೆ, ಅದು ಹಿಡಿಯುತ್ತದೆ. ಪಾಪವು ಹಿಡಿದು ನಿನ್ನನ್ನು ಬಯಲಿಗೆ ತಂದು ನಿನಗೆ ಬಡಬೇಕಾದ ಶಿಕ್ಷೆಯನ್ನು ಅದು ಬರಮಾಡಿ ಮಾಡುತ್ತದೆ. ಹಾಗಾಗಿ ದೇವರ ಮುಂದೆ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ದೇವರು ಅದಕ್ಕೋಸ್ಕರ ಅವಕಾಶ ಕೊಡಲಿಕ್ಕೆ ಕಾಯಿನನ್ನು ಕೇಳ್ತಾ ಇದ್ದಾನೆ, ಆದಾಮನನ್ನು ಕೇಳಿದ. ಆದಾಮನು ಸಹ ಒಪ್ಪಿಕೊಳ್ಳಲಿಲ್ಲ, ಆದಾಮನನ್ನು ತಳ್ಳಿಬಿಟ್ಟ. ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಅವರ ಕೊನೆಗೆ ಏನಾಯಿತು? ಶಾಪಗ್ರಸ್ತರಾದರು. ಅವರ ಮೂಲಕವಾಗಿ ಮಾನವ ಕುಲಕ್ಕೆ ಬಂದದ್ದು ಶಾಪ. ಮತ್ತು ಕಾಯನ್ನು ಸಹ ಅದೇ ಸ್ಥಿತಿಗೆ ಕಾಯನ್ನು ಹೊರಟು ಹೋದನು. ಕಾಯನ್ನು ಸಹ ಒಪ್ಪಿಕೊಳ್ಳಲಿಲ್ಲ. ಕರುಣಾಮಯನಾದ ದೇವರು ಕ್ಷಮಿಸಬೇಕೆಂದು ಇವತ್ತು ನಿನ್ನನ್ನು ನನ್ನನ್ನು ಸಹ ಕೇಳ್ತಾ ಇದ್ದಾನೆ. ನಮ್ಮ ಲೋಪಗಳನ್ನು ನಮಗೆ ತೋರಿಸುವಾಗ, ನಮ್ಮಲ್ಲಿರುವಂಥ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು, ಆ ಪಾಪಗಳನ್ನು ದೇವರು ನಮಗೆ ಎತ್ತಿ ತೋರಿಸುವಾಗ ನಾವು ಅದನ್ನು ಒಪ್ಪಿಕೊಂಡು ದೇವರಿಗೆ ವಿಧೇಯರಾದರೆ ಖಂಡಿತವಾಗಿ ನಮಗೆ ಕ್ಷಮೆ ಉಂಟು. ಅದು ಯಾರ ಮೂಲಕ? ಸಭಾ ಹಿರಿಯರ ಮೂಲಕವಾಗಿರ್ಬೋದು, ಸಭಾ ಸೇವಕರ ಮೂಲಕವಾಗಿರ್ಬೋದು, ಅಥವಾ ನಿನ್ನ ಸಹೋದರಿಯರ ಮೂಲಕವಾಗಿರ್ಬೋದು, ನಿನ್ನ ಗಂಡ ಹೆಂಡತಿಯ ಮೂಲಕವಾಗಿ ದೇವರು ಎಚ್ಚರಿಸುವಾಗ ನಾವು ಅದನ್ನು ಗ್ರಹಿಸಿಕೊಳ್ಳುವಂಥದ್ದು ಅದು ಮಾನವನಿಗೆ ಭಾಳ ಒಳ್ಳೆಯದು ಅದಾಗಿದೆ ಪ್ರಿಯರು. ಹೀಗಾಗಿ ಅಲ್ಲಿ ಕಾಯನ್ನು ಸಹ ಒಪ್ಪಿಕೊಳ್ಳದೆ ಆತನೇನು ಮಾಡಿದನು? ದೇವರ ಮಾತನ್ನು ತಳ್ಳಿ ಹಾಕಿದನು. ಆದ್ದರಿಂದ ಅವನಿಗೇನಾಯಿತು? ಕೊನೆಗೆ ಅವನು ಏನು ಬಂತು? ದೇಶಭ್ರಷ್ಟನಾಗಿ ಅಲಿಯುವಂಥ ಸ್ಥಿತಿ ಬಂತು. ಅದಕ್ಕಾಗಿ ದೇವರು ಅವನನ್ನು ದೇಶಭ್ರಷ್ಟನಾಗಿ ಅಲಿಯಬೇಕೆಂಬುದಾಗಿ ಕಾಯಿನನ ವಿಷಯದಲ್ಲಿ ನಾವು ನೋಡುವಂಥವು ಆಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತು 2ನೇ ಅರಸು, ಇಲ್ಲೊಬ್ಬ ವ್ಯಕ್ತಿಯನ್ನು ನಾವು ನೋಡಲಿಕ್ಕೆ ಹೋಗೋಣ. ಈ ವ್ಯಕ್ತಿಯು ಸಹ ಇವರಿಬ್ಬರು ಈ ರೀತಿಯಲ್ಲಿ ತಂದರು. ಈ ವ್ಯಕ್ತಿಯು ಇದಕ್ಕಿಂತಲೂ ತನ್ನ ಕುಟುಂಬಕ್ಕೆ ಬಿಟ್ಟು ಹೋದದ್ದು ಏನೆಂಬುದಾಗಿ ನೋಡೋಣ. 2ನೇ ಅರಸು 5ನೇ ಅಧ್ಯಾಯ 20 ವಚನದಿಂದ 24ರವರೆಗೆ. ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನ
ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನೋಡಿ, ಇಲ್ಲಿ ಎಲೀಷನೆಂಬ ಪ್ರವಾದಿ ಇದ್ದನು. ಆ ಪ್ರವಾದಿ ಹತ್ರ ಒಬ್ಬ ಗೆಹಾಜಿ ಎಂಬ ಒಬ್ಬ ಸೇವಕನಿದ್ದನು. ಈ ನಾಮಾನನು ಇವನು ಅರಮ್ಯರ ಸೈನ್ಯಾಧಿಪತಿಯಾದಂಥ ಅರಮ್ಯರ ಸೈನ್ಯಾಧಿಪತಿ. ಇವನಿಗೆ ಕುಷ್ಠರೋಗವು ಇವನಲ್ಲಿ ಹತ್ತಿತ್ತು. ಇವನು ಭಾಳ ಗರ್ವಿಷ್ಠನೂ ಸಹ ಕುಷ್ಠರೋಗಿ ಸಹ ಆಗಿದ್ದನು. ಆದರೆ ಇವನು ತನ್ನ ದೇಶದಲ್ಲಿ ಎಷ್ಟೋ ಚಿಕಿತ್ಸೆಗಳನ್ನು ಈತನು ಮಾಡಿದ್ದಾನೆ, ವೈದ್ಯಕೀಯಗಳನ್ನು ಮಾಡಿದ್ದಾನೆ. ಆದರೆ ಕುಷ್ಠವು ಅವನನ್ನು ಬಿಟ್ಟಿಲ್ಲ. ಅವನು ಸೈನ್ಯಾಧಿಪತಿ. ಹೊರಗಡೆ ಹೋಗುವಾಗ ಅವನು ಭಾಳ ಒಂದು ರೀತಿಯಲ್ಲಿ ಧರಿಸಿಕೊಂಡು ಅವನ ಉಡುಪುಗಳನ್ನು ಧರಿಸಿಕೊಂಡವನಾಗಿ ರಾಜವಸ್ತ್ರಗಳನ್ನು ಧರಿಸಿಕೊಂಡು ಅವನು ಹೋಗ್ತಾನೆ. ಮನೆಗೆ ಒಳಗೆ ಬಂದು ನೋಡಿದ್ರೆ ಅವನ ದೇಹವೆಲ್ಲ ಕುಷ್ಠ. ಇದು ಅವನ ಸ್ಥಿತಿ. ಅವನು ಎಷ್ಟೇ ಚಿಕಿತ್ಸೆಯನ್ನು ಪಡ್ಕೊಂಡ್ರೂ ಗುಣವಾಗಲಿಲ್ಲ. ಏನು ಮಾಡ್ತಾನೆ, ಸರಿ, ಅಲ್ಲಿ ಒಂದು ಚಿಕ್ಕ ಹುಡುಗಿ. ಆ ಚಿಕ್ಕ ಹುಡುಗಿ ಯಾವುದು ಅಂದರೆ ಅದು ಇಸ್ರಾಯೇಲರ ದೇಶದಿಂದ ಒತ್ತೆ ಆಳಾಗಿ ತಗೊಂಡು ಹೋದಂಥ ಒಂದು ಚಿಕ್ಕ ಹುಡುಗಿ ಅಲ್ಲಿ ನಾಮಾನನ ಹೆಂಡತಿಗೆ ದಾಸಿಯಾಗಿರ್ತಾಳೆ. ದಾಸಿಯಾಗಿರುವ ಸಂದರ್ಭದಲ್ಲಿ ಆ ಹುಡುಗಿ ನೋಡ್ತಾಳೆ. ನೋಡಿ ಆಕೆಯು ಏನು ಮಾಡ್ತಾಳೆ, ಆ ನಾಮಾನನ ಹೆಂಡತಿ ಜೊತೆ ಮಾತನಾಡ್ತಾಳೆ. ಅಮ್ಮ, ನಮ್ಮ ಯಜಮಾನರು ಒಂದು ವೇಳೆ ಇಂಥ ಪ್ರದೇಶದಲ್ಲಿ ಇದ್ದಿದ್ದೆ ಆಗಿದ್ದರೆ ಅಲ್ಲಿ ದೊಡ್ಡ ಪ್ರವಾದಿ ಇದ್ದಾರೆ, ಅವರ ಹತ್ರ ಹೋಗುವುದಾದರೆ ಖಂಡಿತವಾಗಿ ಈ ಕುಷ್ಠವು ವಾಸಿ ಆಗ್ತದೆ ಎಂಬುದಾಗಿ. ಇನ್ನು ನಾಮಾನ ಸೈನ್ಯಾಧಿಪತಿ ಕೇಳಬೇಕು, ಈ ಚಿಕ್ಕ ಹುಡುಗಿ ಮಾತು ಎಲ್ಲಿ ಕೇಳ್ತಾನೆ? ನೀನು ದಾಸಿ, ಕೆಲಸಕ್ಕೆಂದು ತಂದಿರೋಳು, ಇವಳು ಮಾತು ನಾವು ಕೇಳಬೇಕಾ ಎಂಬುದಾಗಿ ಅವನು ಅನ್ಬೋದು. ಸರಿ, ಹೆಂಡತಿ ಒಂದು ಸಾರಿ ಪ್ರಯತ್ನ ಮಾಡೋಣ ಎಂಬುದಾಗಿ ಹೋಗಿ ಗಂಡನ ಹತ್ರ ಹೇಳಿರ್ತಾಳೆ. ನೋಡಿ, ನೀವು ತಂದಂಥ ಚಿಕ್ಕ ಹುಡುಗಿಗೆ ಹೇಳ್ತಾ ಇದ್ದಾಳೆ, ಅವರ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದನಂತೆ, ಅಲ್ಲಿಗೆ ಹೋಗಿ ನೀವು ಆತನಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಾದರೆ, ಆತನ ಬಳಿಗೆ ನೀವು ಹೋಗುವುದಾದರೆ ನಿಮ್ಮ ಕುಷ್ಠ ಹೋಗ್ತದೆ ಎಂಬುದಾಗಿ. ಸರಿ, ಆಯಿತು, ನೋಡೋಣ, ಇದೊಂದು ಪ್ರಯತ್ನ ಮಾಡೋಣ ಎಂಬುದಾಗಿ ಆತನು ತನ್ನ ಸೈನ್ಯದವರನ್ನು ಕರ್ಕೊಂಡು ಆತನು ಬರ್ತಾನೆ. ಯಾರ ಬಳಿಗೆ? ಎಲೀಸನ ಬಳಿಗೆ ಬರ್ತಾನೆ. ಎಲೀಸನ ಬಳಿಗೆ ಬಂದು ಆತನು ಮುಂದೆ ಬಂದು ಆತನ ಇದ್ದಂಥ ಸ್ಥಳಕ್ಕೆ ಬಂದು ನಿಲ್ತಾನೆ. ನಿಂತು ಅಲ್ಲಿ ಎಲೀಸನ ಸೈನ್ಯಗಳು ಶಿಷ್ಯರು ಬಂದು ನೋಡಿ ಹೇಳ್ತಾರೆ, ನಾಮಾನನೆಂಬ ಕುಷ್ಠರೋಗಿ ಬಂದಿದ್ದಾರೆ ಎಂಬುದಾಗಿ. ಆತನ ಒಂದು ವೇಳೆ ನೆನೆಸಿರ್ಬೋದು ಏನಂತ, ಎಲೀಷನೂ ನನಗೆ ಬಂದು ದ್ರಾಕ್ಷರಸವನ್ನಾಗಲಿ ಅಥವಾ ಆತನ ಕೈಯನ್ನು ನನ್ನ ದೇಹದ ಮೇಲೆ ಆಡಿಸಿ ನನಗೆ ಪ್ರಾರ್ಥನೆಯನ್ನು ಮಾಡಬಹುದು, ಆಗ ನನ್ನ ಕುಷ್ಠ ಹೋಗಬಹುದು ಎಂಬುದಾಗಿ ಒಂದು ವೇಳೆ ನೆನೆಸಿ ಆತನು ಬಂದಿರ್ಬೋದು. ಆದರೆ ದೇವರಾತ್ಮನು ಎಲೀಷನಿಗೆ ತಿಳಿಸಿದನು, ನೀನು ಹೋಗುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ. ಅವರ ಮೂಲಕವಾಗಿ ಹೇಳಿ ಕಳಿಸ್ತಾನೆ. ಹೋಗ್ತಾ ಯೋರ್ದಾನ್ ಒಳಗೆ ಹೋಗಿ 7 ಸಾರಿ ಮುಳುಗಿ ಹೋಗುವಂತ ಹೇಳು ಎಂಬುದಾಗಿ. ಭಾಳ ಸಿಟ್ಟು ಅವನಿಗೆ. ಏನು ನಮ್ಮ ದೇಶದಲ್ಲಿ ನದಿಗಳು, ಕೆರೆ ಕಟ್ಟೆಗಳು ಇಲ್ವಾ? ಇಲ್ಲಿವರೆಗೂ ನಾನು ಪ್ರಯಾಣ ಮಾಡಿ ಬರಬೇಕಾಗಿತ್ತಾ ಈ ನದಿಗೆ ಮುಳುಗಲಿಕ್ಕೆ ಎಂಬುದಾಗಿ. ಸರಿ, ಬೇಡ, ಹೋಗೋಣ ಎಂಬುದಾಗಿ ಆತನು ಸಿಟ್ಟು ಮಾಡಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನ ಜೊತೆಲಿದ್ದಂಥ ಎಲ್ಲ ಸೈನಿಕರು ಅವನು ಸಮ್ಮತಿ ಪಡಿಸ್ತಾರೆ. ಅಯ್ಯ, ಒಂದು ವೇಳೆ ಆ ಪ್ರವಾದಿ ದೊಡ್ಡ ಕೆಲಸವನ್ನೇನಾದರೂ ನಿಮಗೆ ಕೊಟ್ಟಿದ್ದರೆ ನೀವು ಮಾಡ್ತಾ ಇದ್ದಾರಲ್ಲ, ಇದು ಸಣ್ಣ ಕೆಲಸ, ನೋಡೋಣ, ಯಾರಿಗೆ ಗೊತ್ತು, ಬನ್ನಿ ಹೋಗೋಣ, ಅದೇನು ಕಷ್ಟವಲ್ಲ, ಹೋಗ್ತಾ ಹಾಗೆ ಯೋರ್ದಾನ್ ಹೊಳೆಯಲ್ಲಿ ನಾವು ಮುಳುಗಿ ಹೊರಟು ಹೋಗೋಣ ಬನ್ನಿ ಎಂಬುದಾಗಿ ಸಮ್ಮತಿಪಡಿಸಿಕೊಂಡು ಯೋರ್ದಾನ್ ಒಳಗೆ ನಾಮಾನನ ಕರ್ಕೊಂಡು ಹೋಗ್ತಾರೆ. ಸರಿ, ಅಲ್ಲಿ ಕರ್ಕೊಂಡು ಹೋಗಿ ನಾಮಾನ ಮುಳುಗ್ತಾನೆ. 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ ಭಾಳ ಕೋಪಗೊಂಡಿರ್ತಾನೆ. ಎಷ್ಟು ಸಾರಿ ಮುಳುಗಿದ್ರು ಹೋಗ್ತಾ ಇಲ್ಲ. ಚಿಕ್ಕ ಹುಡುಗಿ ಮಾತನ್ನು ಕೇಳಿಕೊಂಡು ನಾವು ಬಂದವಲ್ಲ ಎಂಬುದಾಗಿ ಭಾಳ ಒಂದು ರೀತಿಯಲ್ಲಿ ಸಿಟ್ಟುಕೊಂಡು ಮನಸ್ಸಿನಲ್ಲಿ ಅಂದುಕೊಂಡಿರ್ಬೋದು. ಸರಿ, ಇನ್ನೊಂದು ಸಾರಿ ಎಂಬುದಾಗಿ ಅವ್ರು ರಿಕ್ವೆಸ್ಟ್ ಮಾಡುವಾಗ ಮುಳುಗ್ತಾನೆ. 6 ಸಾರಿ ಮುಳುಗ್ತಾನೆ, ಏನೂ ಆಗಿಲ್ಲ, ಹಾಗೇ ಇದೆ. 7ನೇ ಸಾರಿ ಮುಳುಗಿ ಎದ್ದು ಹೇಳ್ತಾನೆ, ಅವನ ದೇಹವೆಲ್ಲ ಹಸುಕೂಸಿನಂತೆ ಆಯಿತು ಎಂಬುದಾಗಿ. 7 ಸಾರಿ ಮುಳುಗಿದಾಗ ಅವನ ದೇಹ ಹಸುಕೂಸಿನಂತೆ ಆಯಿತು. ಹಸುಕೂಸಿಗೆ ಯಾವ ರೀತಿಯಲ್ಲಿರ್ತದೆ? ಅದರ ಸ್ಕಿನ್ನು, ಅದರ ಕಾಲುಗಳನ್ನು, ನಾವು ಚಿಕ್ಕ ಮಗು ಆಗಿರುವಾಗ ಮಕ್ಕಳನ್ನು ಆ ಕಾಲುಗಳನ್ನು ತೆಗೆದು ನಾವು ಇಲ್ಲಿಗೆ ನಾವು ಇಟ್ಕೊಳ್ತೀವಿ, ಯಾಕೆಂದರೆ ಅಷ್ಟು ಸಾಫ್ಟಾಗಿ ಅದು ಇರ್ತದೆ. ಆ ರೀತಿಯಲ್ಲಿ ಅವನ ದೇಹವಾಯ್ತಂತೆ, ಕುಷ್ಠವಾಯಿತು. ಆಗ ಅವನಿಗೆ ಮನವರಿಕೆ ಆಯಿತು. ಆಗ ಗರ್ಭದಿಂದ ಹೊರಟು ಹೋದ ಇಲ್ಲಿಂದ, ಎಲೀಷನ ಬಳಿಯಿಂದ, ಈಗ ಅಲ್ಲಿಂದ ಮನ ತಗ್ಗಿದವನಾಗಿ ಈಗ ಅಲ್ಲಿಂದ ತಿರುಗಿ ಎಲೀಷನ ಬಳಿಗೆ ಬರ್ತಾ ಇದ್ದಾನೆ. ಎಲೀಷನ ಬಳಿಗೆ ಬಂದು ಈಗ ಆತನು ಕೇಳ್ತಾ ಇದ್ದಾನೆ, ಅಯ್ಯ, ಕಾಣಿಕೆಗಳನ್ನು ತಕ್ಕೊಳ್ರಿ ಎಂಬುದಾಗಿ. ನಾನು ತಂದಿರುವಂಥ ದ್ರವ್ಯಗಳನ್ನು, ಕಾಣಿಕೆಗಳನ್ನು ನೀವು ಸ್ವೀಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ. ಆಗ ಎಲೀಷನು, ನೋ, ಬೇಡ, ನಿನ್ನ ಕಾಣಿಕೆ ನನಗೆ ಬೇಡ ಎಂಬುದಾಗಿ ಆ ಕಾಣಿಕೆಗಳನ್ನು ಆತನು ತಕ್ಕೊಳ್ಳಲಿಲ್ಲ. ಕೊನೆಗೆ ಹಾಗೆ ಕಳಿಸಿಬಿಡ್ತಾನೆ. ಸರಿ, ಹಾಗೆ ಕಳಿಸಿಬಿಡ್ತಾನೆ. ಅಯ್ಯ, ಇಲ್ಲಿಂದ ನಾವು ಮಣ್ಣನ್ನಾದರೂ ತಗೊಂಡು ಹೋಗ್ತೀವಯ್ಯ ಅದಕ್ಕೆ. ತಗೊಂಡು ಹೋಗು ಅಂತೇಳಿ ಹೇಳಿದಾಗ ಅವನು ತಕ್ಕೊಂಡು ತನ್ನ ದೇಶಕ್ಕೆ ಹೊರಟು ಹೋಗ್ತಾ ಇದ್ದಾನೆ. ಇದನ್ನೆಲ್ಲವನ್ನು ಜೊತೆಲಿದ್ದಂಥ ಎಲೀಷನ ಸೇವಕನು ಯಾರು? ಗೆಹಾಜಿ ಇದೆಲ್ಲವನ್ನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಒಂದು ಕುತೂಹಲ.
ಅಯ್ಯೋ ನನ್ನ ಯಜಮಾನ ತಗೊಳ್ಬೋದಾಗಿತ್ತಲ್ಲ, ತಗೊಂಡೊಂದು ವೇಳೆ ನನಗಾದರೂ ಕೊಡ್ಬೋದಾಗಿತ್ತಲ್ಲ, ಯಾಕೆ ತಗೊಳ್ಳಿಲ್ಲ ಎಂಬುದಾಗಿ. ಅನೇಕರು ಸೇವಕರ ಜೊತೆಯಲ್ಲಿ ಹೋಗುವಂಥವ್ರು, ಹಿರಿಯರ ಜೊತೆಲಿ ಹೋಗುವಂಥವ್ರು ಒಂದು ವೇಳೆ ಏನಾದರೂ ಬೇಡ ಅಂದರೆ ಅವ್ರ ಮನಸ್ಸು ಹಾಗೇ ಇರ್ತದೆ. ಇವತ್ತಿನ ದಿನಗಳಲ್ಲಿ ತಗೊಂಡು ಅವ್ರಿಗೆ ಬೇಡ, ನಮಗಾದರೂ ಕೊಡ್ಬೋದಾಗಿತ್ತಲ್ಲ, ಯಾಕೆ ಬೇಡ ಅಂತಿದ್ದಾರೆ. ಸರಿ, ಅವ್ರಿಗೆ ಬೇಡಪ್ಪ, ಅವ್ರಿಗಿದೆ, ತಗೋ ನೀನು ಅಂತ ನೀನು ಕೊಡ್ಬೋದಾಗಿತ್ತಲ್ಲ, ಆದರೆ ತಗೊಳ್ಳಿಲ್ವಲ್ಲ. ಅದು ತಗೊಳ್ಳೋದಕ್ಕೆ ಎಲಿಷನಿಗೆ ಏನು ಕಾರಣ ಅಂದರೆ, ಕುಷ್ಠರೋಗಿ ಆದಂಥ ಇವನು ಅನ್ಯನ ಕಾರಣಕ್ಕೆ ನನಗೆ ಯಾಕೆ ಬೇಕು ಎಂಬುದಾಗಿ ಅವನು ತಿರಸ್ಕರಿಸ್ತಾನೆ. ಎಲಿಷನು ಕಾಣಿಕೆಗೆ ಆಸೆ ಪಡುವಂಥವನಲ್ಲ ಎಲಿಷನ್. ಸರಿ, ತಿರಸ್ಕರಿಸಿದ. ಗೆಹಾಜಿ ನೋಡಿದ, ಸರಿ ಹೋಗ್ತಾ ಇದ್ದಾನೆ ನಾಮಾನನು ತನ್ನ ದೇಶಕ್ಕೆ ಹೊರಟು ಹೋಗ್ತಾ ಇದ್ದಾನೆ. ನಾಮಾನ ಹೋಗುವಂಥದ್ದನ್ನು ನೋಡಿ ಈ ಗೆಹಾಜಿ ಏನು ಮಾಡ್ತಾನೆ, ಸುಮ್ಮನೆ ಇರಬೇಕಲ್ಲ, ಇರೋದಿಲ್ಲ, ಹಿಂದಿನಿಂದ ಓಡಿ ಹೋಗ್ತಾನೆ. ಅಲ್ಲಿದೆ, ಓಡಿ ಹೋದನಂತಿದೆಯಾ? ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಾಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ, ಎಫ್ರಾಯಿಂ ಪರ್ವತ ದೇಶದಿಂದ ಪ್ರವಾದಿ ಮಂಡಳಿಯವರಾದ ಇಬ್ಬರು ಯೌವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಬ್ಬರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ಹೇಳಿ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ. ಒಟ್ಟನು ನೋಡಿ, ಕಳಿಸಿದನ ಎಲೀಷ ಕಳಿಸಿದನ. ನೋಡ್ರಿ, ಅಲ್ಲಿ ಹೋಗಿ ನಾಮಾನನು ಆಗಷ್ಟೇ ರಕ್ಷಣೆ ಹೊಂದಿದ್ದಾನೆ, ಆಗಷ್ಟೇ ಮನಸ್ಸು ತಿರುಗಿದೆ ಅವನಿಗೆ. ಈಗ ಹೋಗಿ ಅವನ ಹತ್ರ ಸುಳ್ಳನ್ನು ಹೇಳ್ತಾ ಇದ್ದಾನೆ. ಈಗ ಎಫ್ರಾಯಿಂ ಪರ್ವತ ಪ್ರಾಂತ್ಯದಿಂದ ಯೌವನಸ್ಥರು ಬಂದ್ಬಿಟ್ಟಿದ್ದಾರೆ ಆಕಸ್ಮಿಕವಾಗಿ. ಅವರಿಗೆ 1 ತಲಾಂತು ಬೆಳ್ಳಿಯನ್ನು 2 ದಸ್ತು ಬಟ್ಟೆಯನ್ನು ತಗೊಂಡು ಬಾಯದಾಗಿ ಕಳಿಸಿದ್ದಾನೆ ನನ್ನ ಯಜಮಾನನು ಎಂಬುದಾಗಿ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಸುಳ್ಳನ್ನು ಹೇಳಿ ಅಲ್ಲಿ ಓಡಿ ಹೋಗ್ತಾ ಇದ್ದಾನೆ. ಅವನ ಹಿಂದೆ ಬರುವುದನ್ನು ನೋಡಿ ನಿಲ್ತಾನೆ. ಯಾರೋ ಬರ್ತಾ ಇದ್ದಲ್ಲ, ಪಾಪ ಅವನಿಗೆ ಖುಷಿ ಆಯಿತು. ಹೋಗ್ಲಿ, ಈಗಲಾದರೂ ಸ್ವಲ್ಪ ತಗೊಳ್ತಾ ಇದ್ದಾನಲ್ಲಪ್ಪ, ನಮ್ಮ ಯಜಮಾನ ಈಗಲಾದರೂ ಸ್ವಲ್ಪ ತಗೊಳ್ತಿದ್ದಾನಲ್ಲ ಎಂಬುದಾಗಿ ಅವನಿಗೆ ತೃಪ್ತಿ ಆಗಿರ್ಬೋದು ನಾಮಾನನಿಗೆ. ಸರಿ ಆಯಿತು ಅಂತೇಳಿ ಅದನ್ನು ಇಬ್ಬರು ಆಳುಗಳಿಂದಲೂ ಒರೆಸಿ ಇಲ್ಲಿ ಗೆಹಾಜಿಯ ಗುಡಾರಕ್ಕೆ ಕಳಿಸ್ತಾನೆ. ಗೆಹಾಜಿ ಅದನ್ನು ತಕ್ಕೊಂಡು ಹೋಗಿ ತನ್ನ ಗುಡಾರದಲ್ಲಿ ಬಚ್ಚಿಟ್ಟು ಹಿಂದಿರುಗಿ ಈಗ ಬರ್ತಾ ಇದ್ದಾನೆ. ಈಗ ಎಲಿಷನ ಬಳಿಗೆ ಬರ್ತಾ ಇದ್ದಾನೆ. ಎಲಿಷನು ನೋಡಿಬಿಟ್ಟ, ಗೆಹಾಜಿಯೇ ಎಲ್ಲಿ ಹೋಗಿ ಬಂದೆ? ಕೆಳಗಡೆ ಓದಿ ಸಿಸ್ಟರ್. ಎಲೀಷನು ಅವನನ್ನು, ಗೆಹಾಜಿಯೇ ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ನೋಡಿ, ಸಾಕು ಸಿಸ್ಟರ್, ಸಾಕು. ನೋಡಿ, ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಡ್ತಾ ಇದ್ದಾನೆ. ಅಲ್ಲಿ ಏನು ಹೇಳ್ದ? ನಾಮಾನನಿಗೇನು ಹೇಳ್ದ? ಸುಳ್ಳನ್ನು ಹೇಳಿದ. ನನ್ನ ಯಜಮಾನನು ಕಳಿಸಿದ, ನನಗೆ ಈ ಬಟ್ಟೆಯನ್ನು ಬೆಳ್ಳಿಯನ್ನು ಕೊಡು ಎಂಬುದಾಗಿ. ಇಲ್ಲಿ ಬಂದು ಏನು ಹೇಳ್ತಾ ಇದ್ದಾನೆ? ನಾನು ಎಲ್ಲಿಯೂ ಹೋಗಲಿಲ್ಲ, ಇಲ್ಲೇ ಇದ್ದೀನಿ ಎಂಬುದಾಗಿ. ಎಷ್ಟು ಸುಳ್ಳನ್ನು ಈ ಗೆಹಾಜಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವುದಾದರೆ ಭಯಂಕರವಾದಂಥ. ಎಲಿಷನ ಜೊತೆ ಇವನು ಇದ್ದ. ಎಲಿಷನು ನಂಬಿರೋ ದೇವರ ಮೇಲೆ ಇವನಿಗೆ ನಂಬಿಕೆ ಬರಲಿಲ್ಲ. ಎಲಿಷನು ಮಾಡುವಂಥ ಕಾರ್ಯಗಳ ಮೇಲೆ ಇವನಿಗೆ ನಂಬಿಕೆ ಬರಲಿಲ್ಲ. ಎಲಿಷನು ಎಂಥ ಪ್ರವಾದಿ ಎಂಬುದಾಗಿ ಈ ಗೆಹಾಜಿಗೆ ಗೊತ್ತಾಗಲಿಲ್ಲ. ಇವನ ಮನಸ್ಸೆಲ್ಲ ಎಲ್ಲಿತ್ತು ಅಂದರೆ ತಾನು ದೋಚಿಕೊಳ್ಳುವುದರ ಮೇಲೆ ಇವನ ಮನಸ್ಸು ಇತ್ತು ಎಂಬುದಾಗಿ. ಅಲ್ಲಿ ತಗೊಂಡೋಗಿ ಬಚ್ಚಿಟ್ಟು ಆತನು ಎಲಿಷನ ಬಳಿಗೆ ಬಂದುವಾಗ ಕೇಳ್ತಾ ಇದ್ದಾನೆ. ಆಗ ಹೇಳ್ತಾನೆ, ಕೆಳಗಡೆ ಓದಿ ಈಗ 26-27. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವು? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ನೋಡಿ, ಕೂಡಲೇ ಅವನಿಗೆ ಕುಷ್ಠ ಮತ್ತಿತ್ತು. ಎಲಿಷನ ಬಳಿಯಿಂದ ಹೊರಟು ಹೋದನು. ಸದಾಕಾಲ ಇವನು ಮಾಡಿದ ಕೃತ್ಯ ಏನಾಯಿತು? ಸದಾಕಾಲ ಕುಷ್ಠರೋಗಿಯಾಗಿ ಇವನು ಸಾಯಬೇಕಾಯಿತು. ನಿನಗೂ ನಿನ್ನ ಸಂತಾನಕ್ಕೂ ಸದಾಕಾಲ ಕುಷ್ಠರೋಗಿ. ಮಾಡಿದ್ದು ಯಾರು ತಪ್ಪು? ಇವನು ಗೆಹಾಜಿ ಮಾಡಿದ ತಪ್ಪು. ತನ್ನ ಕುಟುಂಬದವರು ಮಾಡಲಿಲ್ಲ, ತನ್ನ ಸಂತಾನದವರು ಮಾಡಲಿಲ್ಲ. ಮಾಡಿದ್ದು ಇವನೊಬ್ಬನು ತಪ್ಪು ಮಾಡಿದ. ಇವನು ಕುಷ್ಠ ತಂದು ಕೊಟ್ಟದ್ದು ಯಾರಿಗೆ? ತನ್ನ ಕುಟುಂಬಕ್ಕೂ ತಂದ, ತನ್ನ ಸಂತಾನಕ್ಕೆಲ್ಲ ತಂದು ಬಿಟ್ಟ. ನೋಡಿ, ಈಗ ದ್ರಾಕ್ಷರಸ, ಈ ದ್ರವ್ಯಗಳನ್ನು, ತೋಟಗಳನ್ನು ನೀನು ಮಾಡಿಕೊಳ್ಳುವುದಕ್ಕೆ ಇದು ಸಮಯವೋ ಎಂಬುದಾಗಿ ದೇವರು ಆ ಕಾಲದಲ್ಲಿ ಕೇಳಿದ್ದ. ಆ ಕಾಲದಲ್ಲಿ ಗೆಹಾಜನಿಗೆ ಹೇಳಿದ. ಆದರೆ ಈಗ ಅದು ನಡೆದು ಎಷ್ಟು ಕಾಲವಾಯಿತು? ಇವತ್ತು ನಾವು ಇನ್ನೂ ಉಳಿದಿದ್ದೇವೆ. ಇವತ್ತು ಇನ್ನೂ ನಾವು ಆಸ್ತಿಗಳನ್ನು, ಇನ್ನೂ ನಾವು ನಮಗೆ ಬೇಕಾದ ಚಿನ್ನ ಬೆಳ್ಳಿಗಳನ್ನು, ಇನ್ನೂ ಬೇಕಾದ ವಸ್ತು ವಾಹನಗಳನ್ನು ನಾವು ಸಂಗ್ರಹಿಸಿಟ್ಟುಕೊಳ್ಳುವಂಥವ್ರು ನಾವಾಗಿದ್ದೇವೆ. ದೇವರ ಕೆಲಸದ ಮೇಲೆ, ದೇವರ ಮೇಲೆ ನಮಗೆ ಮನಸ್ಸಿಲ್ಲ. ಒಂದು ವೇಳೆ ದೇವರು ಈ ರಾತ್ರಿ ಬರಬಹುದು, ಒಂದು ವೇಳೆ ಮಧ್ಯಾಹ್ನ ಬರಬಹುದು, ಆದರೆ ನಾವು ಇನ್ನೂ ಈ ಕೆಲಸದಲ್ಲಿದ್ದೀವಿ. ದೇವರ ಎಲೀಷನ ಮೂಲಕ ಅವತ್ತೇ ಪ್ರಶ್ನೆ ಮಾಡಿದ, ಇದು ಸಮಯವಲ್ಲ ಎಂಬುದಾಗಿ. ಅಲ್ಲಿಂದ ಗೆಹಾಜಿಗೆ ಏನಾಯಿತು? ದೇವರ ಸನ್ನಿಧಾನದಿಂದ ಗೆಹಾಜಿ ಹೊರಟು ಹೋದನು.
ಕುಷ್ಠವನ್ನು ತಕ್ಕೊಂಡು ಆತನು ಹೊರಟು ಹೋದನು. ಒಂದು ವೇಳೆ ಗೆಹಾಜಿಯ ಸಂತಾನ ಇವತ್ತು ಭೂಮಿ ಮೇಲೆ ಇರುವುದಾದರೆ ಇವತ್ತಿಗೂ ಅದು ಕುಷ್ಠರೋಗಿಯಾಗಿ ಇರಬಹುದು. ಯಾಕೆಂದರೆ ದೇವರು ಹೇಳಿದ್ದಾನೆ ಸದಾಕಾಲ ಇರಲಿ ಎಂಬುದಾಗಿ. ಹಾಗಾದರೆ ಒಬ್ಬ ಎಲೀಷನ ಮನಸ್ಸೇ ಒಬ್ಬ ಮನುಷ್ಯನು ಮಾಡುವ ತಪ್ಪನ್ನು ನೋಡುವುದಾದರೆ, ಗ್ರಹಿಸುವುದಾದರೆ, ಆ ಜ್ಞಾನ ದೃಷ್ಟಿಗೆ ಅವನಿಗೆ ಗೊತ್ತಾಗುವುದಾದರೆ, ನಿನ್ನನ್ನು ನನ್ನನ್ನು ಉಂಟು ಮಾಡಿದ ನಮ್ಮನ್ನು ಪರಿಪಾಲಿಸುವಂಥ, ಪ್ರಪಂಚವನ್ನೇ ಪರಿಪಾಲಿಸುವಂಥ ನಮ್ಮ ದೇವರ ಮನಸ್ಸು ಎಲ್ಲರನ್ನು ನೋಡುತ್ತಾ ಇದೆ ಎಂಬ ಭಯ ನಮಗಿದೆಯಾ? ಆತನ ದೃಷ್ಟಿ ನಮ್ಮೆಲ್ಲರ ಮೇಲೆ ಅದು ಇದೆ ಎಂಬುದಾಗಿ ನಾವು ಗ್ರಹಿಸುವುದಾದರೆ ಖಂಡಿತವಾಗಿ ನಮ್ಮ ಜೀವನದ ಯಾತ್ರೆಯಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ಆತನು ನೋಡುತ್ತಾನೆಂಬ ಭಯದಲ್ಲಿ ನಾವು ನಡೆಯುವಂಥವರು ನಾವು ಆಗಿರ್ತೀವಿ ಪ್ರಿಯರೇ. ಆ ಭಯವಿಲ್ಲದೆ ಇವತ್ತು ಏನಾಗ್ತಾ ಇದೆ, ಮನುಷ್ಯನು ತಪ್ಪಿ ಹೋಗ್ತಾ ಇದ್ದಾನೆ. ದೇವರು ಕೊಟ್ಟದ್ದು ಸಣ್ಣ ಆಜ್ಞೆನೇ, ಅವರಿಗೆ ಕೊಟ್ಟದ್ದೇನು ದೊಡ್ಡ ಆಜ್ಞೆ ಕೊಡಲಿಲ್ಲ. ಯಾರಿಗೆ? ಆದಾಮ ಹೋಗಿ ನಾವು ನೋಡುವಾಗ ದೊಡ್ಡ ಆಜ್ಞೆ ಕೊಡಲಿಲ್ಲ, ಸಣ್ಣ ಒಂದು ಆಜ್ಞೆ ಇಟ್ಟ. ಎಲ್ಲ ತಿನ್ನಿರಿ, ಎಲ್ಲ ಮಾಡಿರಿ, ಇದೊಂದು ಹಣ್ಣನ್ನು ತಿನ್ನಬೇಡ್ರಿ. ಅದೇನಪ್ಪ ಆಗಿತ್ತು? 99 ನಿನಗಿದೆ, ಇದೊಂದೇ ಬೇಕಾಗಿತ್ತಾ? ಯಾವುದನ್ನು ಮಾಡಬೇಡ ಅಂದ್ರೆ ಇವತ್ತು ಮನುಷ್ಯನಿಗೆ. ಮಕ್ಕಳು ಸಹ ಅಷ್ಟೇನೆ, ಇವತ್ತು ಇದನ್ನು ಮಾಡಬೇಡಪ್ಪ, ಇಲ್ಲಿ ಹೋಗ್ಬೇಡ, ಅಲ್ಲೇ ಹೋಗ್ತೀನಿ, ನಾನು ಅದನ್ನೇ ಮಾಡ್ತೀನಿ. ಯಾಕೆ? ಏನೋ ಅವ್ರಿಗೆ ಅದು ಗೊತ್ತಿಲ್ಲ, ಅಲ್ಲೇ ಹೋಗಬೇಕು. ನಾವು ಹೇಳ್ತೀವಿ ಎಷ್ಟೋ ಸಾರಿ, ಇದು ಮಾಡ, ಇದು ಬೇಡ, ಈಗಿರಬೇಕು ಅಂದ್ರೆ ಮಾಡೋ ಅನ್ನೋದನ್ನು ಮಾಡೋದಿಲ್ಲ, ಮಾಡಬಾರದು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಇದೇ ಇವತ್ತು ಪಾಪ ಮನುಷ್ಯನಿಗೆ. ದೇವರು ಹೇಳಿದ್ದನ್ನು ಮಾಡದೇ ಇರುವುದೇ ಪಾಪ, ಮಾಡುವಂಥದ್ದನ್ನೇ ಮಾಡದೇ ಇರುವುದು ಪಾಪವೇ. ಇದನ್ನು ನಾವು ಚೆನ್ನಾಗಿ ನಾವು ಗ್ರಹಿಸಿಕೊಳ್ಳುವಂಥದ್ದು, ಇದು ನಮಗೆ ಅದು ಭಾಳ ಪ್ರಾಮುಖ್ಯವಾದಂಥ ಸಂಗತಿಗಳು ಪ್ರಿಯರೇ. ಪಾಪ ಅಂದರೆ ದೊಡ್ಡ ಏನೋ ಒಂದು ಮಾಡಬೇಕು, ಒಬ್ಬನ ಕೊಲೆ ಮಾಡಬೇಕು, ಬೇರೆ ಕೆಟ್ಟ ಕೆಲಸ ಮಾಡಬೇಕು, ಒಂದು ಕಳ್ಳತನ ಮಾಡಬೇಕು, ಆಗ ಮಾತ್ರ ಪಾಪ ಎಂಬುದಾಗಿ ನಾವು ನೆನೆಸಬಾರದು. ಪಾಪ ಅಷ್ಟು ಮಾತ್ರವಲ್ಲ, ಅದು ಪಾಪನೇ. ಬಟ್ ಏನಂದರೆ ದೇವರ ಮಾತನ್ನು ಅತಿಕ್ರಮಿಸುವುದೇ ಪಾಪ. ದೇವರು ಏನನ್ನು ಹೇಳಿದ್ದ ನಿನಗೆ ಇದನ್ನು ಮಾಡು ಅನ್ನುವಾಗ ಮಾಡದೇ ಇರುವುದು ಪಾಪ, ಮಾಡಬೇಡ ಎನ್ನುವಾಗ ಮಾಡುವುದು ಪಾಪ. ಎರಡು ಪಾಪಕ್ಕೆ ಅದು ಸೂಚನೆ ಆಗಿದೆ. ಇದನ್ನೇ ಮಾಡಿದರು, ಕಾಯಿನನು ಮಾಡಿದ, ಆದಾಮ ಹವ್ವನು ಇದನ್ನೇ ಮಾಡಿದರು. ಈ ರೀತಿಯಲ್ಲಿ ಮತ್ತೆ ನಾವು ಗೆಹಾಜಿ ವಿಷಯಕ್ಕೆ ಬರುವಾಗ, ಗೆಹಾಜಿ ತನ್ನ ಕುಟುಂಬಕ್ಕೆ ಕುಷ್ಠವನ್ನು ತಂದಿಟ್ಟು ಹೊರಟು ಹೋದ. ಸದಾಕಾಲಕ್ಕೂ ಆ ಕುಷ್ಠವು ಅವನ ಕುಟುಂಬಕ್ಕೆ, ಅವನ ಸಂತಾನಕ್ಕೆ ಮೆಕ್ಕಿಸಿ ಅವನು ಹೊರಟು ಹೋದ ಪ್ರಿಯರೇ. ಇದು ಅವರ ವಿಷಯದಲ್ಲಿ. ಇನ್ನೊಂದು ವಿಷಯವನ್ನು ನೋಡಿ ನಾನು ಮುಗಿಸ್ಲಿಕ್ಕೆ ನಾನು ಹೋಗ್ತೇನೆ. ಯಾಕೆಂದರೆ ನನಗೆ ಕೊಟ್ಟಿರುವ ಸಮಯ ಸ್ವಲ್ಪನೇ ಕೊಟ್ಟಿದ್ದಾರೆ. ಇಲ್ಲಿ ಏನೆಂದರೆ 2 ವರ್ಗದ ವ್ಯಕ್ತಿಗಳನ್ನು ನಾನು ಪಾಯಿಂಟ್ ಮಾಡಿದ್ದೇನೆ. ಇನ್ನು ಶುಭವನ್ನು ಹೊಂದಿದವರು ಸಹ ಇದೆ. ಇದಾದ ಮೇಲೆ ಇನ್ನು 4 ಜನರು ಶುಭವನ್ನು ಪಡ್ಕೊಂಡವರು. ದೇವರವರ ಜೀವಿತದಲ್ಲಿ ಅವರಿಗೆ ಸಂಧಿಸಿದ ಕೂಡಲೇ ಅವರನ್ನು ಪ್ರಶ್ನೆ ಕೇಳಲಿಲ್ಲ ದೇವರು. ದೇವರ ಪ್ರವೇಶವು ಅವ್ರಿಗಾದ ಕೂಡಲೇ ಅವರು ತಿರುಗಿಕೊಂಡು ಹೇಗೆ ದೇವರ ಕೃಪೆಗೆ ಅವರು ಪಾತ್ರರಾದರು ಎಂಬ ಆ ಸಬ್ಜೆಕ್ಟ್ ಸಹ ಕೆಳಗಡೆ ಇದೆ. ನಾನು ಅದನ್ನೆಲ್ಲ ಮಾಡಬೇಕಂದ್ರೆ ನನಗೆ ಸುಮಾರು ಒಂದು 45-50 ನಿಮಿಷಗಳು ಬೇಕಾಗ್ತದೆ. ನನಗೆ ಕೊಟ್ಟಿರೋದು ಕೇವಲ ಬರೀ ಅರ್ಧ ಗಂಟೆ. ಆದ್ದರಿಂದ ನಾನು ಇನ್ನೊಂದನ್ನು ಹೇಳಿ ನಾನು ಮುಗಿಸ್ತೇನೆ. ಇಬ್ರಿಯ 4:13 ನೋಡಿ, ದೇವರ ದೃಷ್ಟಿ ಹೇಗಿರ್ತದೆ. ಯಾವನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯೂ ಒಂದೂ ಇಲ್ಲ. ನೋಡ್ರಿ, ದೇವರಿಗೆ ಎಲ್ಲವೂ ಅಗೋಚರವಾಗಿದೆ, ಗೋಚರವಾಗಿರುವಂಥದ್ದು ಒಂದೂ ಇಲ್ಲ. ಆತನ ಸೃಷ್ಟಿ, ಆತನು ಮಾಡಿದ ಸೃಷ್ಟಿಯಲ್ಲಿ ಎಲ್ಲವೂ ಆತನಿಗೆ ಗೋಚರವಾಗಿದೆ. ಮತ್ತು ಯಾಕೆ ಮನುಷ್ಯನ ಈ ರೀತಿಯಾಗಿ ಇವರೆಲ್ಲರನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ ನಿನಗೆ ಅವಕಾಶ ಕೊಡುವುದಕ್ಕೋಸ್ಕರ ಇವತ್ತು ಅದೇ ನಮಗೂ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ನೀನು ತಿರುಗಬೇಕು, ಒಪ್ಪಿಕೊಳ್ಳಬೇಕು, ನೀನು ದೇವರ ಕಡೆಗೆ ಬರಬೇಕು, ದೇವರ ಮಗುವಾಗಿ ನೀನು ಲೋಕದಲ್ಲಿ ಜೀವಿಸಬೇಕು. ಆತನು ತನ್ನ ಮಗನನ್ನು ಕಳಿಸಿಕೊಟ್ಟದ್ದು ಯಾಕೆ ಅದು ವ್ಯರ್ಥವಾಗಬಾರ್ದು. ಪ್ರತಿ ಮಾನವನು ರಕ್ಷಣೆ ಹೊಂದಬೇಕೆಂಬುದಾಗಿಯೇ ದೇವರು ತನ್ನ ಮಗನನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಆ ಒಂದು ನಿತ್ಯ ರಾಜ್ಯಕ್ಕೆ ನಾನು ಬಾಧ್ಯನಾಗಬೇಕೆಂಬ ಉದ್ದೇಶದಿಂದಲೇ ದೇವರು ಇವತ್ತು ನಮಗೆ ಅವಕಾಶಗಳನ್ನು ಕೊಡ್ತಾ ಇದೆ. ಒಂದು ವೇಳೆ ದೇವರು ನಮಗೆ ಅವಕಾಶಗಳನ್ನು ಕೊಡದೇ ಆಗಿದ್ದರೆ ಆ ತಕ್ಷಣವೇ ಶಿಕ್ಷೆ ಬರುವುದಾಗಿದ್ದರೆ ಖಂಡಿತವಾಗಿ ನಮಗೆ ಕ್ಷಮೆ ಇರ್ತಾ ಇರಲಿಲ್ಲ. ನಾವು ನಿತ್ಯ ನಾಶನಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅವಕಾಶ ಇಲ್ಲ. ನಮಗೆ ಅವಕಾಶ ಇಲ್ಲದೆ ಇರುವಾಗ ಏನಾಗ್ತಿದ್ವಿ, ಸತ್ತರೇನು ನರಕಕ್ಕೆ ಹೋಗಬೇಕಾಗಿತ್ತು. ಒಂದೇ ಸಾರಿಗೆ ತೀರ್ಮಾನ ಆಗಿದ್ರೆ. ಆದರೆ ಕರುಣಾಮಯನಾದ ದೇವರು ಒಂದೇ ಸಾರಿಗೆ ತೀರ್ಮಾನ ಮಾಡಲಿಲ್ಲ. ಆತನು ಕಾಲಾವಕಾಶಗಳನ್ನು, ಸಮಯಗಳನ್ನು ಆತನು ಕೊಟ್ಟು ಆ ನಂತರ ನಮ್ಮನ್ನು ಆತನ ಶಿಕ್ಷೆಗೆ ಒಳಪಡಿಸುವನು ಆತನಾಗಿದ್ದಾನೆ ಪ್ರಿಯರೇ. ಇದು ನಾವು ತಿಳ್ಕೊಳ್ಳಬೇಕಾದದ್ದು. ಇಲ್ಲಿ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಇಲ್ಲಿ ನಾವು ಒಂದು ಕುಟುಂಬನ ನೋಡ್ತೀವಿ. ಇವರು ಏನು ತಂದ್ರಂದರೆ ಮರಣವನ್ನು ತಂದು ಬಿಟ್ಟರು ಇವರು. ಅಪೊಸ್ತಲರ 5ನೇ ಅಧ್ಯಾಯ 1-6 ವಚನಗಳು. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫರನೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು.
ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಒಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನಗಾಗಿ ಇತ್ತಲ್ಲವೇ? ಮಾರದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇರುತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದೆ ಅಂದನು. ಅಂದನು. ನೋಡ್ರಿ, ಅವ್ರು ಸುಳ್ಳಾಡ್ತಾ ಇದ್ದಾರೆ. ಅನನೀಯ ಸಫರ ಎಂಬ ಈ ಕುಟುಂಬ, ಇವರು ಆದಿ ಅಪೊಸ್ತಲರ ಕಾಲದಲ್ಲಿ ಇದ್ದಂಥ ಈ ಕುಟುಂಬ. ಇವರು ಏನು ಮಾಡ್ತಿದ್ರು, ಆ ಕಾಲದಲ್ಲಿ ತಮಗಿರುವಂಥ ಚಿರಚರ ಆಸ್ತಿಗಳನ್ನು ಮಾರಿ ಅಪೋಸ್ತಲರ ಪಾದ ಬಳಿಗೆ ತಂದಿಟ್ಟು ಅವರು ಅಲ್ಲಿ ಎಲ್ಲವನ್ನು ಉದವಾಗಿ ಹಂಚಿಕೊಂಡು ಊಟ ಮಾಡುತ್ತಾ ಬಡಬಗ್ಗರಿಗೆ ಹಂಚಿಕೊಡುವಂಥ ಒಂದು ಪದ್ಧತಿಯನ್ನು ಅವರು ಮಾಡಿಕೊಂಡು ಬಂದರು. ಇವರು ಸಹ ಇದನ್ನು ನೋಡಿದರು. ಯಾರು? ಅನನೀಯ ಸಫರ ಎಂಬ ಈ ಕುಟುಂಬವು ಅದನ್ನು ನೋಡಿ, ನಮಗೂ ಸ್ವಲ್ಪ ಆಸ್ತಿ ಇದೆಯಲ್ಲ, ನಾವು ಸಹ ಮಾಡೋಣ ದೇವರ ಸೇವೆಯನ್ನು, ಮಾರಿ ಅದನ್ನು ತಂದು ಇಡೋಣ ಎಂಬುದಾಗಿ ಒಳ್ಳೆಯ ತೀರ್ಮಾನ ಮಾಡಿದ್ದು ಒಳ್ಳೆಯದೇ. ಆದರೆ ಮಾರಿದ ಮೇಲೆ ಹಣ ಬಂತಲ್ಲ, ಹಣವನ್ನು ಏನು ಮಾಡಿದರು, ಅವರು ಸ್ವಲ್ಪವಾಗಿ ಬಚ್ಚಿಟ್ಟುಕೊಂಡರು, ಸ್ವಲ್ಪವಾಗಿ ತಂದು ಪೇತ್ರನ ಬಳಿಯಲ್ಲಿ ಇಟ್ಟರು. ಯಾಕೆ ಎಂದು ನೋಡುವಾಗ ಅವರು ಹೇಳ್ಬೋದಾಗಿತ್ತು. ಒಂದು ವೇಳೆ ಪೇತ್ರನ ಕೇಳುವಾಗ, ಹೌದು ಪೇತ್ರನೇ, ಇಷ್ಟಕ್ಕೆ ನೀವು ಮಾರಿದ್ದು ಅಂತ ಕೇಳುವಾಗ, ಇಲ್ಲಪ್ಪ ನಾವು ಜಾಸ್ತಿಗೆ ಮಾರಿದ್ವಿ, ಆದರೆ ಸ್ವಲ್ಪ ನಾವು ನಮಗೋಸ್ಕರ ಇಟ್ಟುಕೊಂಡಿದ್ದೇವೆ, ಸ್ವಲ್ಪವನ್ನು ತಂದು ನಾವು ಒಪ್ಪಿಸಿದ್ದೀವಿ ಅಂದಿದ್ರೆ ಅವರಿಗೆ ಕ್ಷಮೆ ಇರ್ತದೆ. ಯಾಕೆ ಕೇಳಿದ ಪೇತ್ರನಿಗೆ ಗೊತ್ತಾಯಿತು, ದೇವರಾತ್ಮನು ತಿಳಿಸಿದ ಪೇತ್ರನಿಗೆ ಗೊತ್ತಾಯಿತು. ಯಾಕೆ ಕೇಳ್ತಾ ಇದ್ದಾನೆ ಅಂದರೆ ಅವ್ರು ಒಪ್ಪಿಕೊಳ್ತಾರೇನೋ. ನೋಡಿ, ಎಲ್ಲ ಮನುಷ್ಯರಾಗಲಿ ದೇವರಾಗಲಿ ಅವಕಾಶಗಳನ್ನು ಕೊಡುತ್ತಾ ಬರ್ತಾ ಇದ್ದಾನೆ. ಒಂದೇ ಸಾರಿ ಅವರಿಗೆ ದಂಡನೆಯನ್ನು ಬರಮಾಡಲಿಲ್ಲ, ಅವಕಾಶಗಳನ್ನು ಕೊಡ್ತಾ ಬಂದಿದ್ದಾನೆ. ಆದರೆ ಇವರೇನು ಮಾಡಿದರು, ಇಷ್ಟಕ್ಕಿಯ ಎಂಬುದಾಗಿ ಹೆಂಡತಿಯ ಸಮ್ಮತಿಯಿಂದ ಇವರು ಸಮ್ಮತಿ ಮಾಡಿಕೊಂಡ್ರು. ಮನೆಯಲ್ಲಿ ಮಾತನಾಡ್ಕೊಂಡಿರ್ಬೋದು, ಇವರು ಅಲ್ಲಿದೆ ಡೀಟೇಲ್ಸ್ ಆಗಿ ಮಾಡಿಕೊಂಡು, ನೀನು ಬರ್ತೀಯಲ್ಲ, ನೀನು ಕೇಳಿದ್ರು ಇಷ್ಟಕ್ಕೆ ನಾವು ಮಾರಿದ್ವು ಅಂತ ಹೇಳು, ನನ್ನನ್ನು ಕೇಳಿದ್ರು ನಾನು ಇಷ್ಟಕ್ಕೆ ಮಾರಿದ್ದು ಅಂತ ಹೇಳ್ತೀನಿ. ಸರಿ, ನಾವಿಬ್ಬರು ಕೂಡಿ ನಾವು ಏನು ಮಾಡೋಣ, ಕಟ್ಟೋಣ ಮೂಟೆ ಎಂಬುದಾಗಿ ನೆನೆಸಿಕೊಂಡ್ರು. ಸರಿ, ಬಂದರು. ಪೇತ್ರನು ಸುಮ್ಮನೆ ಇರಬೇಕಲ್ಲ. ಬಂದ ಅನನೀಯ, ಕೇಳಿದ, ಏನಪ್ಪ ನಿಮ್ಮ ಹೊಲವನ್ನು ಇಷ್ಟಕ್ಕೆ ಮಾರಿದ್ರು? ಹೌದು ಪೇತ್ರ, ಇಷ್ಟಕ್ಕೆ ನಾವು ಮಾರಿದ್ದು ಅಂದ. ಕೂಡಲೇ ಏನು ಮಾಡ್ದ, ಸತ್ತ ಕೂಡಲೇ ಯವನಸ್ಥರು ಎತ್ಕೊಂಡೋಗಿ ಆತನ ಊಣಿಟ್ಟು ಬಂದರು. 3 ಗಂಟೆ ನಂತರ ಬರ್ತಾಳೆ ಈ ಯಾರು, ಹೆಂಡತಿ ಸಫರ ಹೇಳಿ ಬರ್ತಾಳೆ. 3 ಗಂಟೆ ಆದ ಮೇಲೆ ಬರ್ತಾಳೆ. ಆಕೆ ಸಹ ಬಂದಾಗ ಆಕೆ ಗೊತ್ತಿಲ್ಲ ನಡೆದ ಘಟನೆ, ಇಲ್ಲಿ ಏನು ನಡೀತು ಈ ಘಟನೆ ಗೊತ್ತಿಲ್ಲ ಆಕೆಗೆ. ಬರ್ತಾಳೆ. ಬಂದ ಮೇಲೆ ತಿರುಗಿ ಆಕೆಯನ್ನು ಸಹ ಕೇಳ್ತಾರೆ, ಏನಮ್ಮ ಇಷ್ಟಕ್ಕೆ ನೀವು ಮಾರಿದ್ರಾ ಎಂಬುದಾಗಿ. ಒಂದು ವೇಳೆ ಆಕೆ ಆದರೂ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ತಗೊಂಡು ಒಂದು ಮಾತು ಹೇಳಿದರೆ, ಹೌದು ನಾವು ಇಷ್ಟಕ್ಕೆ ಮಾರಿಬಿಟ್ಟಿವಿ, ಇಷ್ಟು ಇಟ್ಟುಕೊಂಡಿದ್ವಿ ಅಂತ ಹೇಳಿದರೆ ಆಕೆ ಆದರೂ ಉಳ್ಕೊಳ್ತಿದ್ಲು. ಯಾಕೆಂದ್ರೆ ಸಮ್ಮತಿ ಮಾಡ್ಕೊಂಡಿದ್ದಾರಲ್ಲ, ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಸರಿ, ಬಂದಳು. ಎಲ್ಲೋ ನನ್ನ ಗಂಡ ಎಲ್ಲೋ ಇರ್ಬೋದು ಅಂತ ಭಾವಿಸಿದ್ಲೇನೋ, ಹೇಳ್ಬಿಟ್ಲು ಇಷ್ಟಕ್ಕೆ ಮಾರಿದ್ದು ಅಂತೇಳಿ. ಹೇಳ್ಬಿಟ್ಟ ಪೇತ್ರ, ನೋಡು ಯೌವನಸ್ಥರು ಬಂದು ಬಾಗಿಲು ನಿಂತಿದ್ದಾರೆ, ನಿನ್ನ ಗಂಡನನ್ನು ಉಳಿಟ್ಟು ಅಲ್ಲಿ ನಿಂತಿದ್ದಾರೆ ಎಂಬುದಾಗಿ. ಆಕೆ ಬಿದ್ದಳು, ಸತ್ತಳು. ಅವಳನ್ನು ತಗೊಂಡೋಗಿ ಊನಿಟ್ಟರು. ಪ್ರಿಯರು, ಎಂಥ ಒಂದು ಭಯಂಕರವಾದಂಥ ಸ್ಥಿತಿ. ಸ್ವಲ್ಪ ಬಚ್ಚಿಟ್ಟುಕೊಂಡ ಕಾರಣ ಏನಾಯಿತು, ಅವರು ವಂಚಿಸಿದ್ದು ಯಾರಿಗಂತೆ? ದೇವರಿಗೆ ವಂಚಿಸಿದರು, ಮನುಷ್ಯರಿಗಲ್ಲ. ಅವರು ವಂಚಿಸಿದ್ದು ಪವಿತ್ರಾತ್ಮನಿಗೆ ನೀವು ವಂಚನೆಯನ್ನು ಮಾಡಿದ್ದೀರಿ ಎಂಬುದಾಗಿ. ನೋಡಿ, ಪೇತ್ರನ ಮನಸ್ಸು ಅವರು ಮಾಡಿದ ಕಾರ್ಯವನ್ನು ನೋಡಿತ್ತು. ಅಲ್ಲಿ ಗೆಹಾಜಿ ಮಾಡಿದ್ದನ್ನು ಎಲಿಷನ ಮನಸ್ಸು ನೋಡಿತು. ಇಲ್ಲಿ ಅನನೀಯ ಸಫರೆಯಳು ಮಾಡಿದ್ದ ಆ ಕಾರ್ಯವನ್ನು ಪೇತ್ರನ ಮನಸ್ಸು ನೋಡಿಬಿಟ್ಟಿತ್ತು. ಯಾಕೆಂದರೆ ಇವರು ದೇವರ ಸೇವಕರು, ದೇವರ ಪ್ರವಾದಿಗಳಾದ್ರಿಂದ ದೇವರು ಅವರಿಗೆ ಆ ರಹಸ್ಯವನ್ನು ದೇವರು ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಇವತ್ತು ನಾವು ಸಹ ಇದ್ದೇವೆ. ನಾವು ಹಿರಿಯರಿಗೆ, ನಾವು ಸಭಾ ಸೇವಕರುಗಳಿಗೆ ಎಷ್ಟು ಸುಳ್ಳುಗಳನ್ನು ಹೇಳ್ಬೋದು. ನಾವು ಮನೆಯಲ್ಲೇ ಇದ್ದುಕೊಂಡಿರ್ತೇವೆ, ಇವತ್ತು ಅರ್ಜೆಂಟ್ ನನಗೆ ಕೆಲಸ ಬಂದಿದೆ, ನಾನು ಇವತ್ತು ಸಭೆಗೆ ಬರೋಕ್ಕಾಗೋದಿಲ್ಲ ಎಂಬುದಾಗಿ. ಒಂದು ಕಡೆ ಹೋಗಬೇಕು, ಇವತ್ತು ಕರೆದ್ರೆ, ಅಯ್ಯೋ ಇವ್ರ ಜೊತೆ ಹೋದರೆ ಇವತ್ತು ಇಡೀ ದಿನ ಆಗ್ತದೆ, ಇವತ್ತು ಬರೋಕ್ಕಾಗೋದಿಲ್ಲ, ಏನಾದರೂ ಒಂದು ಹೇಳ್ಬಿಡೋಣ ಎಂಬುದಾಗಿ ಸುಳ್ಳುಗಳನ್ನ ಹೇಳ್ತಾ ಇಲ್ಲ. ಇವತ್ತು ಕ್ರೈಸ್ತರಲ್ಲಿ ಹೇಳ್ತಾ ಇಲ್ವಾ? ಅನೇಕರು ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಅನೇಕರು ಈ ರೀತಿಯಲ್ಲಿ ಚಳವಣಿ ಲೋಕದಲ್ಲಿ ಆಗ್ತಾ ಇದ್ದಾರೆ. ಇದು ಸರಿಯಾದದ್ದು ತೀರ್ಮಾನಗಳಲ್ಲ. ದೇವರ ವಾಕ್ಯ ಏನು ಹೇಳ್ತದೆ? ನೀನು ಯಾವುದರ ಮೇಲೆ ಆಣೆ ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು. ಹೌದಂದರೆ ಹೌದು, ಇಲ್ಲ ಅಂದರೆ ಇಲ್ಲ. ನೀನು ಏನು ಮಾಡ್ತಾ ಇದನ್ನು ಒಪ್ಪಿಕೋ, ಏನು ಮಾಡದೇ ಇರ್ಬೋದೋ ಅದನ್ನು ಇಲ್ಲ ಅಂತ ಹೇಳು. ಮಾಡದೇ ಇರೋದನ್ನು ಮಾಡಿದ್ದೇನೆ, ಮಾಡುವುದನ್ನು ಮಾಡಿಲ್ಲ, ಈ ರೀತಿಯಲ್ಲಿ ನಾವು ಹೇಳಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುವಂಥದ್ದಾಗಿ. ನೋಡಿ, ಇವರು ಆ ರೀತಿಯಲ್ಲಿ ಮಾಡಿ ಏನು ಮಾಡಿದ್ರು, ಮರಣವನ್ನು ತಂದು ಬಿಟ್ಟರು. ಪ್ರಿಯರು, ಅನನೀಯ ಸಫರೆಯಳು ಮರಣವನ್ನು ತಂದು ಬಿಟ್ಟರು. ಏನನ್ನು ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ? ದೇವರು ಏನನ್ನು ಕೇಳ್ತಾ ಇದ್ದಾನೆ ನಮ್ಮಿಂದ? ಏನೋ ದೊಡ್ಡದಾಗಿ ನಮ್ಮನ್ನು ದೇವರು ಕೇಳ್ತಾ ಇಲ್ಲ. ನಮಗೆ ದೇವರು ಕೇಳುವಂಥದ್ದು ಒಂದೇ, ಏನೆಂಬುದಾಗಿ ಕೇಳುವಾಗ ನೀನು ಒಪ್ಪಬೇಕು, ವಿಧೇಯನಾಗಬೇಕು ಎಂಬುದಾಗಿ. ನೋಡಿ, ಯೆಶಾಯನು ಬರೆದ ಪ್ರವಾದನೆಯಲ್ಲಿ ಏನಿದೆ? 1:19-20
ದೇಶದ ಮೇಲನ್ನು ಅನುಭವಿಸಿರಿ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ನೋಡಿ, ದೇವರು ಇವು ಇಸ್ರಾಯೇಲರಿಗೆ ಕುರಿತಾದ ಮಾತು ಇದು. ಇಸ್ರಾಯೇಲರಿಗೆ ದೇವರು ಹೇಳುವಂಥ ಮಾತು ಇದು. ಪಾಪ ಮೋಶೆ ಕಾನಾನ್ ದೇಶದಿಂದ ಅವ್ರನ್ನ ಬಿಡಿಸಿಕೊಂಡು ಕರ್ಕೊಂಡು ಬರ್ತಾನೆ. ಅಷ್ಟು ಪ್ರಯಾಸಪಟ್ಟು ಫರೋಹನ ಮುಂದೆ ಅದ್ಭುತಗಳನ್ನು ಮಾಡಿ ಬಹಳ ಪ್ರಯಾಸದಿಂದ ಆರೋನನು, ಮಿರ್ಯಾಮಳು, ಮೋಶೆ ಇವರ ನಾಯಕತ್ವದಲ್ಲಿ ಅಲ್ಲಿ ಇಸ್ರಾಯೇಲನ್ನ ಬಿಡಿಸ್ಕೊಂಡು ಬಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ಮೋಶೆ ಮೇಲೆ ತಿರುಗ್ತಾ ಇದ್ದಾರೆ, ದೇವರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಸಣ್ಣ ನೀರಿಗೋಸ್ಕರ ಮೋಶೆಯ ಮೇಲೆ ಗೊಣಗುಟ್ಟಿದ್ರು, ದೇವರ ಮೇಲೆ ಗೊಣಗುಟ್ಟಿದ್ರು. ಮೋಶೆಗೂ ಪಾಪ ಸಾಕಾಯ್ತು ಇವರ ಒಂದು ಗೊಣಗುಟ್ಟುವಿಕೆ ನೋಡಿ ನೋಡಿ ನೋಡಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀವು ಒಪ್ಪಿ ವಿಧೇಯರಾದರೆ ಏನಾಗ್ತೀರಿ? ನೀವು ದೇಶದ ಮೇಲನ್ನು ಕಾಣ್ತೀರಿ. ಒಪ್ಪದೆ ತಿರುಗಿ ಬೀಳುವುದಾದರೆ ಕತ್ತಿಯ ಬಾಯಿಗೆ ನೀವು ತುತ್ತಾಗಿದೆ. ಕೊನೆಗೆ ಅವರು ಕತ್ತಿ ಬಾಯಿಗೆ ತುತ್ತಾಗಿಬಿಟ್ರು. ಒಪ್ಪಲಿಲ್ಲ, ಅವರು ವಿಧೇಯರಾಗಲಿಲ್ಲ. ಅವರು ತಿರುಗಿ ಬೀಳುವವರೇ ಆದರೂ ಹೊರತು ಅವ್ರು ಒಪ್ಪಿಕೊಳ್ಳೋರು ಆಗಲಿಲ್ಲ ಪ್ರಿಯರೇ. ಆದ ಕಾರಣ ಅವರಿಗೇನಾಯಿತು? ಆ ಒಂದು ಅಡವಿಯಲ್ಲಿ ಅವರು ಅರಣ್ಯದಲ್ಲಿ ಸಂಹರಿಸಲ್ಪಟ್ಟರು ಪ್ರಿಯರೇ. ಒಪ್ಪುವಂಥದ್ದು, ದೇವರು ಕೇಳುವಂಥದ್ದು ಯಜ್ಞ ಹೋಮಗಳಿಗಿಂತಲೂ ಮಾತು ಕೇಳುವುದು ಉತ್ತಮ ಎಂಬುದಾಗಿ. ದೇವರ ಮಾತು ಕೇಳುವಂಥದ್ದು ಎಷ್ಟು ಉತ್ತಮ. ಮಾತು ಕೇಳಿದರೆ ನಮ್ಗೆ ಎಷ್ಟು ಸಂತೋಷವಾಗ್ತದೆ. ನಮ್ಮ ಮಕ್ಕಳು ಏನಾದರೂ ಮಾತು ಕೇಳಿದೆ. ನಮ್ಮ ಮನೆ ಮೇಲ್ಗಡೆ ಒಂದು ಚಿಕ್ಕ ಹುಡುಗ ಇದ್ದಾನೆ, 5 ವರ್ಷ ಅವನಿಗೆ. ನೆನ್ನೆ ರಾತ್ರಿ ತಾನೇ ಅವನಿಗೆ ಬರ್ತಡೇ ಆಯಿತು. ಅವನು 11 ಗಂಟೆಯಲ್ಲಿ ತೂಗ್ತಾ ಇದ್ದಾನೆ. ನಮ್ಮದು ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಬನ್ನಿ ಅಪ್ಪ ಅಮ್ಮ ಬನ್ನಿ ಅಂತೇಳಿ. ಅವನು ಏನು ಮಾಡ್ತಾನಂದರೆ ನಮ್ಮಿಬ್ಬರನ್ನ, ನಮ್ಮ ಮಿಸ್ಸಸ್ನು ನನ್ನನ್ನು ಅಪ್ಪ ಅಮ್ಮ ಅಂತ ಕರೀತಾನೆ. ಚಿಕ್ಕ ಹುಡುಗನಿಂದಲೂ ನಮ್ಮ ಮನೇಲಿ ರೂಢಿ ಆಗಿಬಿಟ್ಟಿದ್ದಾನೆ. ಅವರ ಅಪ್ಪ ಅಮ್ಮನ್ನ ಹೆಸರಿಡಿದು ಕರೀತಾನೆ, ನಮ್ಮನ್ನ ಅಪ್ಪ ಅಮ್ಮ ಅಂತಾನೆ. ಅವನು ನಮ್ಮ ಮನೆಯಲ್ಲಿ ಬಂದು ಊಟ ಮಾಡದೆ ಹೋಗೋದಿಲ್ಲ. ಅವನು 9:30 ಕರೆಕ್ಟಾಗಿ ಬರ್ತಾನೆ, ಬೆಲ್ ಮಾಡ್ತಾನೆ. ಅಷ್ಟೊತ್ತವರೆಗೂ ಪ್ರೇಯರ್ ಮಾಡ್ತಾ ಇರ್ತಾರೋ ಗೊತ್ತು. ಬಂದು ಕೇಳ್ತಾನೆ, ನಿಮ್ಮದು ಬುಕ್ ಪ್ರೇಯರ್ ಆಯಿತಾ, ಮತ್ತು ನಿಮ್ಮದು ಮಾಮೂಲಿ ಪ್ರೇಯರ್ ಆಯಿತಾ ಎಲ್ಲ ಕೇಳ್ತಾನೆ. ಬುಕ್ ಪ್ರೇಯರ್ ಅಂದರೆ ನಾವು ವಾಕ್ಯ ಓದಿ ಪ್ರೇಯರ್ ಮಾಡ್ತೀವಲ್ಲ, ಅದನ್ನು ಕೇಳ್ತಾನೆ. ಆಯಿತು ಅಂದರೆ ಸರಿ ಆಗ ಬರ್ತಾನೆ. ಅಮ್ಮ ಏನು ಅಡುಗೆ ಇವತ್ತು, ಮುದ್ದೆನಾ ರೈಸ್ ಅಂತ ಕೇಳ್ತಾನೆ. ನಾನು ಕೊಡು ಅಂತ ಹೇಳ್ತಾನೆ. ಒಂದು ವೇಳೆ ಏನಾದರೂ ನಮ್ಮ ಮಿಸ್ಸಸ್ ತಟ್ಟೆ ನನ್ನ ಕಡೆಗೆ ಇಟ್ಟು ಅವನಿಗೆ, ಅಮ್ಮ ಏನು ಆ ಕಡೆ ಇಡ್ತಾ ಇದೆ ತಟ್ಟೆ, ನನಗೊಂದು ಕೊಡು ಅಂತ ಕೇಳ್ತಾನೆ. ಚಿಕ್ಕ ಮಕ್ಕಳು ಪ್ರೇರೆ, ಅವ್ರಿಗೆ ಮನಸ್ಸು ಎಷ್ಟು ಯಾವ ರೀತಿಯಲ್ಲಿ ಇದೆ ಮನಸ್ಸು. ನಾನೇನಾದರೂ ಸಂಜೆ ಟಯರ್ಡ್ ಆಗಿ ಬಂದು ಕುಂತಿದ್ರೆ ಬರ್ತಾನೆ, ಹತ್ತಿರಕ್ಕೆ ಬಂದು ಮಾತಾಡ್ತಾ ಇರ್ತಾನೆ, ಸುತ್ತಾಡ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ. ಆಮೇಲೆ ಸರಿ ನಾನು ಮಾತಾಡೋ ಸುಮ್ಮನೆ ಇದ್ದರೆ, ಅಪ್ಪ ಯಾಕೆ ನೀನು ಮಾತಾಡದೇ ಇದ್ದೀಯಾ, ಯಾಕೆ ಸೈಲೆಂಟ್ ಆಗಿದೆಯಾ? ನಾನು ಹಂಗೂ ಮಾತಾಡಲಿಲ್ಲ, ಅಡುಗೆ ಮನೆಗೆ ಹೋಗ್ತಾನೆ. ಅಮ್ಮ ಅಪ್ಪ ಮಾತಾಡ್ತಾ ಇಲ್ಲ ಅಂತಾನೆ. ಅಲ್ಲಿ ಕೇಳ್ತಾನೆ. ಆಮೇಲೆ ಬರ್ತಾನೆ, ಸರಿ ನಾನು ಮಾತಾಡಿಸಿದ್ರೆ ಆಮೇಲೆ ಹೋಗಿ ಅಲ್ಲಿ ರಿಮೋಟ್ ತೊಗೊಂಬರೋ ಅಂದರೆ ರಿಮೋಟ್ ತರ್ತಾನೆ. ಅಲ್ಲಿ ಟೇಬಲ್ ಮೇಲೆ ಫೋನ್ ಇರ್ತದೆ, ಇವಂದು ಇರುತ್ತೆ, ನಮ್ಮ ಮಿಸಸ್ ನಂದು ಇರುತ್ತೆ. ನನ್ನ ಫೋನ್ ತಗೋಪ್ಪ ಅಂದರೆ ಕರೆಕ್ಟಾಗಿ ನನ್ನ ಫೋನೇ ತರ್ತಾನೆ, ನಂದೇ ತರ್ತಾನೆ ಅವನು. ಅವರಿಬ್ಬರದ್ದು ತರೋದಿಲ್ಲ, ನಾನು ತಂದು ನನ್ನ ಕೈಲಿ ಕೊಡ್ತಾನೆ. ಮಾಡುವಾಗ ಎಷ್ಟು ನಮಗೆ ಸಂತೋಷವಾಗ್ತದೆ ಆ ಮಕ್ಕಳನ್ನು ನೋಡುವಾಗ. ಅವನು ಆ ರೀತಿ ಮಾತನಾಡುವಾಗ ಸುಮ್ಮನೆ ಇರೋದಿಲ್ಲ. ಅವನು ಎಲ್ಲ ಪ್ರಶ್ನೆ ಕೇಳ್ತಾನೆ, ಇದೇನು ಅದೇನು, ಇದು ಯಾಕೆ ಇವತ್ತು ಯಾಕೆ ಇಷ್ಟು ಲೇಟ್ ಆಯಿತು, ನೀನು ಯಾಕೆ ಬಂದಿಲ್ಲ ಮಧ್ಯಾಹ್ನ, ಈಗ ಎಲ್ಲವನ್ನು ಕೇಳ್ತಾ ಇರ್ತಾನೆ ಅವನು. ಕೇಳ್ತಿರುವಾಗ ಮಾತು ಕೇಳೋಕ್ಕೆ ಎಷ್ಟು ಇಂಪಾಗ್ತದೆ. ಎಷ್ಟೇ ಟಯರ್ಡಾಗಿ ಒಂದು ಟೆನ್ಷನಲ್ಲಿ ಬಂದರೆ ಅದನ್ನು ಕೇಳುವಾಗ ಮನಸ್ಸಿಗೆ ಒಂದು ಉಲ್ಲಾಸ ಆಗ್ತದೆ. ಮಕ್ಕಳ ಮಾತು, ಆ ಮಕ್ಕಳ ಹೃದಯ ಎಷ್ಟು ನಿಷ್ಕಪಟವಾಗಿದೆ. ಆಗ ನೋಡುವಾಗ ಅವನನ್ನು ಅಪ್ಪಿಕೊಂಡು ಮುತ್ತು ಕೊಡಬೇಕೆಂಬ ಮನಸ್ಸು ನಮಗೆ ಬರ್ತದೆ. ಕೆಟ್ಟವರಾದ ನಮಗೆ ಈ ಮನಸ್ಸಿರುವುದಾದರೆ ನಿನ್ನನ್ನು ನನ್ನನ್ನು ಉಂಟು ಮಾಡಿದ ನನ್ನ ದೇವರ ಮನಸ್ಸು ಇನ್ನೆಷ್ಟು ಒಳ್ಳೆಯದು ಪ್ರಿಯರೇ. ಒಂದು ವೇಳೆ ಒಂದು ಸಾರಿ ಆತನು ನಿನ್ನನ್ನು ಅಪ್ಪಿಕೊಂಡು ನಿನ್ನ ಮುತ್ತು ಇಡುವುದಾದರೆ ಎಂಥ ಸೌಭಾಗ್ಯ ನಮಗೆ ಮನಸ್ಸಿದೆಯಾ? ಒಂದು ಸಾರಿ ನನ್ನ ದೇವರನ್ನು ಅಪ್ಪಿಕೊಂಡು ಮುತ್ತಿಡಬೇಕೆಂಬ ಮನಸ್ಸಿದೆಯಾ? ನಿಜವಾಗಿ ಆ ಮನಸ್ಸು ನಮ್ಮಲ್ಲಿ ಇರುವುದಾದರೆ ನಾವು ಖಂಡಿತವಾಗಿ ಆತನ ಮಾತನ್ನು ನಾವು ಕೇಳುವವರು ನಾವಾಗಿರಬೇಕು. ಆ ಮಾತಿಗೆ ನಾವು ಸಮ್ಮತಿಸುವವರಾಗಬೇಕು. ಆತನ ಮನಸ್ಸಿಗೆ ನಾವೆಂದಿಗೂ ದುಃಖಪಡಿಸದೆ ನಾವು ಆತನಿಗೆ ವಿಧೇಯರಾಗಿ ಬಾಳುವುದಾದರೆ ಖಂಡಿತವಾಗಿಯೂ ಅದು ನಮಗೆ ಆಶೀರ್ವಾದವೇ. ನಮ್ಮ ಪ್ರೀತಿಯ ದೇವಜನರೇ, ಇವರಾದರೂ ತಮ್ಮ ಕುಟುಂಬಕ್ಕೆ ಏನನ್ನು ಬಿಟ್ಟು ಹೋದರು ನೋಡುವಾಗ ಬರೀ ಶಾಪವನ್ನೇ ಬಿಟ್ಟು ಹೋದರು, ಶಾಪ ಪಾಪಗಳನ್ನು ಬಿಟ್ಟು ಹೋದರು. ಗೆಹಾಜಿ ತನ್ನ ಕುಟುಂಬಕ್ಕೆ ಏನು ಬಿಟ್ಟು ಹೋದ? ಕುಷ್ಠರೋಗವನ್ನು ಬಿಟ್ಟು ಹೋದ. ನಾವೊಂದು ದಿವಸ ಈ ಲೋಕಯಾತ್ರೆ ಮುಗಿಸ್ಬೇಕಲ್ಲ. ನಾವೊಂದಿನ ಮುಗಿಸ್ತೇವೆ ಲೋಕಯಾತ್ರೆ. ನಮ್ಮ ಸಮಯ ಬಂದ ಕೂಡಲೇ ದೇವರಿಂದ ಕರೆ ನಮಗೆ ಬಂದರೆ ನಾವು ಈ ಲೋಕಯಾತ್ರೆ ಮುಗಿಸ್ತೇವೆ. ಮುಗಿಸುವುದರೊಳಗಾಗಿ ನಾವು ಏನನ್ನು ಒಳ್ಳೆ ಕಾರ್ಯಗಳನ್ನು ಮಾಡಿ ನಮ್ಮ ಕುಟುಂಬಕ್ಕೆ, ನಮ್ಮ ಸಂತಾನ ಭೂಮಿಯಲ್ಲಿರುವುದಾದರೆ ಅವ್ರಿಗೆ ಏನನ್ನು ಬಿಟ್ಟು ಹೋಗ್ತೇವೆ, ಏನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ನಾವು ಆಲೋಚನೆಯನ್ನು ಮಾಡೋಣ. ನನ್ನ ಪ್ರೀತಿಯ ದೇವಜನರೇ, ಆಶೀರ್ವಾದವನ್ನು ನಾವು ಬಿಟ್ಟು ಹೋಗೋದಾದರೆ ಆ ಸಂತಾನಕ್ಕೆ ಆಶೀರ್ವಾದವಾಗಿರ್ತದೆ. ಒಂದು ವೇಳೆ ನಾವು ಸಹ ಗೆಹಾಜಿಯಾಗೆ ಆದಾಮ ಹವ್ವ ಹಾಗೆ ನಾವು ಶಾಪವನ್ನು ಬಿಟ್ಟು ಹೋದರೆ ನಮ್ಮ ಕುಟುಂಬವು ಶಾಪಗ್ರಸ್ತವಾಗ್ತದೆ. ನಿಜವಾಗಿಯೂ ಆ ರೀತಿಯಲ್ಲಿ ಆಗಬಾರದೆಂಬುದಾಗಿ ದೇವರ ಉದ್ದೇಶವಿದೆ. ದೇವರು ನಮ್ಮನ್ನು ಆ ಮಹಿಮಾ ರಾಜ್ಯಕ್ಕೆ ಸೇರಿಸಬೇಕೆಂಬ ಉದ್ದೇಶದಿಂದಲೇ ತನ್ನ ಮಗನನ್ನು ಕೊಟ್ಟಿದ್ದಾನೆ. ನಾವು ಆ ರಾಜ್ಯವನ್ನು ಸೇರುವವರಾಗಿದ್ದೇವೆ. ಆಗಲೇ ನಾವು ಆರಾಧನೆಯಲ್ಲಿ ನೋಡಿದೆವು, ಯಾರೂ ಕದಲಿಸಲಾರದಂಥ ರಾಜ್ಯ ಅದು. ನಿನ್ನನ್ನು ಯಾರು ಕದಲಿಸಲಾರದಂಥ ರಾಜ್ಯಕ್ಕೆ ನಾವು ಹೋಗುವವರು ನಾವಿದ್ದೇವೆ. ಹಾಗಾಗಿ ನಾವು ಹೋಗುವ ಮುನ್ನ ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ನಾವು ಬಿಟ್ಟು ಹೋಗುವುದಾದರೆ
ಖಂಡಿತವಾಗಿ ಅದು ನಮಗೆ ಆಶೀರ್ವಾದವೇ ಉಂಟಾಗ್ತದೆ. ಏನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ನೀವು ಆಲೋಚನೆಯನ್ನು ಮಾಡುವುದಾದರೆ ಅದು ನಿಮಗೆ ಬಿಟ್ಟದ್ದು, ಆಲೋಚನೆ ನಿಮಗೆ ಬಿಟ್ಟದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗುವಂತೆ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೇಲೆ